ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವಾಗ ನಾವು ಈ ಸೆಷನ್ನಲ್ಲಿ ಏನು ನೋಡೋಣ ಅಂತ ಹೇಳಿದ್ರೆ 2017ರಲ್ಲಿ ನಡೆದಿರ್ತಕ್ಕಂತಹ PDO ಪ್ರಶ್ನೆ ಪತ್ರಿಕೆ 2 ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ ಸರಿನಾ. ಪ್ರಶ್ನೆಗಳು ಹಾಗೆ ಅದರದ ಪೂರಕ ಮಾಹಿತಿ ಹಾಗೆ ಅದರ ಉತ್ತರಗಳನ್ನ ನೋಡ್ಕೊಳ್ಳೋಣ ಸರಿನಾ. ಸೊ ಆಲ್ರೆಡಿ ಇದರದ 50 ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಿದ್ದಾಗಿರ್ತದೆ. ವಿಡಿಯೋ ಪ್ಲೇಲಿಸ್ಟಲ್ಲಿ ಇರ್ತದೆ, ಯಾರು ನೋಡಿಲ್ಲ ಅಲ್ವಾ ಅವ್ರು ನೋಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಯು ಏನು ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ಅಂದರೆ ಟುಡೇಸ್ ಫಸ್ಟ್ ಕ್ವಶನ್ ಪೇಪರ್ದು 51st ಕ್ವಶನ್ ಯಾವುದಿದೆ ಅಂದರೆ AAY ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾರೆ. ಓಕೆನಾ. AAY ಸ್ಟ್ಯಾಂಡ್ಸ್ ಫಾರ್ ಏನು? ಅಂಬೇಡ್ಕರ್ ಆರೋಗ್ಯ ಯೋಜನೆ, ಅಟಲ್ ಆಶ್ರಯ ಯೋಜನೆ, ಅಂತ್ಯೋದಯ ಅನ್ನ ಯೋಜನೆ ಅಂತ ಕೊಟ್ಟಿದ್ದಾರೆ ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅಂತ್ಯೋದಯ ಅನ್ನ ಯೋಜನೆ ಸರಿನಾ. AAY ಅಂದರೆ ಅಂತ್ಯೋದಯ ಅನ್ನ ಯೋಜನೆ ಸರಿನಾ. ಅಂತ್ಯೋದಯ ಅನ್ನ ಯೋಜನೆ ಎಷ್ಟರಲ್ಲಿ ಜಾರಿಗೆ ಬಂದು ಅಂತ ಕೇಳಬಹುದು. ಅಂತ್ಯೋದಯ ಯಾವಾಗ ಬರ್ತದೆ ಅಂದರೆ 20ನೇ ಶತಮಾನ ಕೊನೆಗೊಂಡು ಅಂತ್ಯವಾಗಿ 21ನೇ ಶತಮಾನ ಆರಂಭದ ಸಮಯದಲ್ಲಿ ಅಂತ್ಯೋದಯ ಅನ್ನ ಯೋಜನೆ ಬರ್ತದೆ. ಹೀಗೆ ನೆನಪಿಟ್ಕೊಂಡ್ರೆ ಅದು ಅಂತ್ಯ ಆಗ್ತದೆ ಅಂತ ನಿಮಗೆ 2000 ಅನ್ನೋದು ನೆನಪುಳಿತದೆ ಸರಿನಾ. ಅಂತ್ಯೋದಯ ಅನ್ನ ಯೋಜನೆ ಯಾವಾಗ ಬರ್ತದೆ ಅಂದರೆ 2000 ಇಸ್ವಿಯಲ್ಲಿ ಸರಿನಾ. ಯಾರು ಪ್ರಧಾನಮಂತ್ರಿ ಇದ್ದರು ಅವಾಗ, ಯಾರು ಜಾರಿಗೆ ತಂದರು ಈ ಯೋಜನೆಯನ್ನು ಅಂತ ಕೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಎ ಫಾರ್ ಅಂತ್ಯೋದಯ ಅನ್ನ ಯೋಜನೆ, ಎ ಫಾರ್ ಅಟಲ್ ಬಿಹಾರಿ ವಾಜಪೇಯಿ ಸರಿನಾ. 2000 ಇಸ್ವಿನಲ್ಲಿ ಸರಿನಾ. ಸೊ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 52nd ಕ್ವಶನ್. ದ ಮ್ಯಾಕ್ಸಿಮಮ್ ಡ್ಯೂರೇಷನ್ ಫಾರ್ ವಿಚ್ ಆ್ಯನ್ ಅಡ್ಮಿನಿಸ್ಟ್ರೇಟರ್ ಮೇ ಬಿ ಅಪಾಯಿಂಟೆಡ್ ಟು ಅ ಗ್ರಾಮ ಪಂಚಾಯಿತೀಸ್ ಅಂತ ಕೊಟ್ಟಿದ್ದಾರೆ. ಒಂದು ಗ್ರಾಮ ಪಂಚಾಯಿತಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಬಹುದಾದ ಗರಿಷ್ಠ ಅವಧಿಯು ಅಂತ ಹೇಳಿದ್ದಾರೆ. ಗರಿಷ್ಠ ಅವಧಿ ಎಷ್ಟಿರ್ತದಪ್ಪ ಒಂದು ಗ್ರಾಮ ಪಂಚಾಯಿತಿಗೆ ಆಡಳಿತಾಧಿಕಾರಿದು ನೇಮಿಸಲಿಕ್ಕೆ ಅಂತ ಹೇಳಿದ್ದಾರೆ ಸರಿನಾ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ 6 ತಿಂಗಳು. 6 ತಿಂಗಳು ಗರಿಷ್ಠ ಅವಧಿ ಇರ್ತದೆ. ಕನಿಷ್ಠ ಅವಧಿ ಕೇಳಿಲ್ಲ ಓಕೆನಾ. ಗರಿಷ್ಠ ಅವಧಿ, ಗರಿಷ್ಠ ಕನಿಷ್ಠ ಕೊಟ್ಟರೆ ಮತ್ತೆ ಇದ್ರೇನು ಕನ್ಫ್ಯೂಸ್ ಆಗ್ತೀರಾ. ಗರಿಷ್ಠ ಅವಧಿಯ ಸರಿನಾ, ಗರಿಷ್ಠ ಅವಧಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 53rd ಕ್ವಶನ್. ದ ನಂಬರ್ ಆಫ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಇನ್ನು ತಾಲೂಕ್ ಪಂಚಾಯತ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ತಾಲೂಕ್ ಪಂಚಾಯತಿಯಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಎಷ್ಟಿರ್ತವೆ ಅಂತ ಕೇಳಿದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಎಷ್ಟಿರ್ತವೆ? ಜಿಲ್ಲಾ ಪಂಚಾಯತಿಯಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಎಷ್ಟಿರ್ತವೆ? ಇಲ್ಲಾಂದ್ರೂ ಆಪ್ಷನ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಎಷ್ಟಿದೆ ಅಂದರೆ 3 ಅಂತ ಕೊಟ್ಟಿದ್ದಾರೆ ಸರಿನಾ. ಸೊ 3 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಜಿಲ್ಲಾ ಪಂಚಾಯತಿಯಲ್ಲಿ ಎಷ್ಟು ಸ್ಟ್ಯಾಂಡಿಂಗ್ ಕಮಿಟಿ ಇರ್ತವೆ ಅಂದರೆ 5 ಸ್ಟ್ಯಾಂಡಿಂಗ್ ಕಮಿಟಿ ಇರ್ತವೆ ಸರಿನಾ. ಆಪ್ಷನ್ ಬಿ ಇದೆಯಲ್ಲ ಅದು ಇರ್ತವೆ ಜಿಲ್ಲಾ ಪಂಚಾಯತಿಯಲ್ಲಿ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ 3 ಸ್ಟ್ಯಾಂಡಿಂಗ್ ಕಮಿಟಿ ಇರ್ತವೆ ಸರಿನಾ. 3 ಸ್ಥಾಯಿ ಸಮಿತಿಗಳು ಇರ್ತವೆ ಸರಿನಾ, ಎಲ್ಲಿ ತಾಲೂಕ್ ಪಂಚಾಯತಿನಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯತ್ವದಲ್ಲಿ ನೀಡಲಾಗುವ ಮೀಸಲಾತಿ ಪ್ರಮಾಣವು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿನಲ್ಲಿ ಹಾಗೆ ಎಲ್ಲಿ ಅಂದರೆ ಗ್ರಾಮ ಪಂಚಾಯತಿನಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಹಾಗೆ ಪರಿಶಿಷ್ಟ ಪಂಗಡದವರಿಗೆ ಎಷ್ಟು % ಮೀಸಲಾತಿ ಕೊಡ್ತಾರೆ ಅಂತ ಕೇಳಿದ್ದಾರೆ ಸರಿನಾ. ಸೊ ಇವಾಗ ಇದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ 16% 2% ಹಾಗೆ 15 3% ಅಂತ ಕೊಟ್ಟಿದ್ದಾರೆ ಸರಿನಾ. ಇದು ವಾಟೆವರ್ ಇದನ್ನು ಬಿಟ್ಬಿಡಿ ಇದನ್ನು. ಸೊ ಒಂದು ಊರಲ್ಲಿ ಆ ಒಂದು ಊರಿದೆ ಓಕೆನಾ. ಆ ಊರು ತುಂಬ ನಿಮಗೆ ಟಿಬೇಟಿಯನ್ಸ್ ಸಿಗ್ತಾರೆ. ಎಲ್ಲಿದೆ ಅದು ಊರು? ಯಾವರು ಅಂತ ಕಾಮೆಂಟ್ ಮಾಡಿ ನೋಡೋಣ. ಅಲ್ಲಿ ನಿಮಗೆ SC ಕ್ಯಾಟಗರಿಯವರು ಹಾಗೆ ST ಕ್ಯಾಟಗರಿಯವರು ಸಿಗ್ತಾರಾ? ಸೊ ಸಿಕ್ಕರೆ ಓಕೆ, ಅವರಿಗೆ ಎಷ್ಟು 15% ಇಲ್ಲಾಂದರೆ 3 ಇಲ್ಲಾಂದರೆ 16 ಇಲ್ಲಾಂದರೆ 2% ಕೊಡ್ತೀವಿ ಸರಿನಾ. ಅಲ್ಲಿ ಇರಲೇ ಇಲ್ಲ ಅವರು ಅಂದರೆ ಅವಾಗ ಏನು ಮಾಡ್ತೀವಿ ನಾವು? ಮೀಸಲಾತಿ ಕೊಟ್ಟಿವಿ ಅಂತಂದರೆ ಅಲ್ಲಿ ನಾವು ಇದ್ರೇನು ಆ್ಯಡ್ ಆಗಕ್ಕೆ ಬರೋದಿಲ್ಲ ಓಕೆನಾ. ಲೈಕ್ ಇದ್ರೆ ಜನರಲ್ದವ್ರು ಆ್ಯಡ್ ಆಗಕ್ಕೆ ಬರೋದಿಲ್ಲ, ಅದಾದ ನಂತರ ವುಮೆನ್ಸ್ ಆ್ಯಡ್ ಆಗಕ್ಕೆ ಬರೋದಿಲ್ಲ, ಮತ್ತು ಯಾವುದು OBCನವ್ರು ಆ್ಯಡ್ ಆಗಕ್ಕೆ ಬರೋದಿಲ್ಲ ಸರಿನಾ. ಇವಾಗ ಅಲ್ಲಿ ಇಲ್ಲ ಅಂದರೆ ಏನು ಮಾಡ್ತೀರಾ? ಓಕೆ, ಪಾಯಿಂಟ್ ನಿಮಗೆ ಸಿಗ್ತಿದಾ ಇಲ್ವಾ ನಾನು ಹೇಳ್ತಾ ಇರೋದು? ಸೊ ಮೀನ್ಸ್ ಏನಂದರೆ ಇವಾಗ SC ST ಅವರಿಗೆ ಸಪ್ರೇಟಾಗಿ ಮೀಸಲಾತಿ ಅಂತ ಇಲ್ಲ ಎಲ್ಲಿ ಗ್ರಾಮ ಪಂಚಾಯತಿನಲ್ಲಿ. ಯಾಕೆಂದರೆ ಆ ಊರಲ್ಲಿ SC ಅವ್ರು ಇರಬಹುದು, ಇಲ್ಲದೇನೂ ಇರ್ಬೋದು ಓಕೆನಾ. ಯಾಕಂದರೆ ಒಂದೊಂದು ಊರಲ್ಲಿ SC ಕ್ಯಾಟಗರಿ ಮತ್ತು ST ಕ್ಯಾಟಗರಿ, ಶೆಡ್ಯೂಲ್ ಟ್ರೈಬ್ ಮತ್ತು ಶೆಡ್ಯೂಲ್ ಕ್ಯಾಸ್ಟ್ ಅವರೇ ಫುಲ್ ಊರು ತುಂಬ ಅವರೇ ಇರ್ಬೋದು. ಯಾವುದೋ ಒಂದು ಊರು ತೊಗೊಂಡ್ರೆ ಇಲ್ಲಿ ಮಧ್ಯಪ್ರದೇಶಕ್ಕೆ ನಾನು ಹೋದರೆ ಮಧ್ಯಪ್ರದೇಶದಲ್ಲಿ ಫುಲ್ ಒಂದು ಊರಲ್ಲೇ ನನಗೆ ST ದವರೇ ಸಿಗ್ತಾರೆ, ಶೆಡ್ಯೂಲ್ಡ್ ಟ್ರೈಬ್ದವರೇ ಸಿಗ್ತಾರೆ ಸರಿನಾ. ಸೊ ಅಲ್ಲಿ ನಾನು ಎಷ್ಟು 15% ಮೀಸಲಾತಿ 18% 3% ಮೀಸಲಾತಿ ಅಂದರೆ ಅವರು 3% ತೊಗೊಂಡು ಅವ್ರು ಏನು ಮಾಡ್ತಾರೆ ಅಲ್ವಾ. ಟಾಪಿಕ್ ಕಾನ್ಸೆಪ್ಟ್ ನಿಮ್ಗೆ ಕ್ಲಾರಿಟಿ ಆಗ್ತಿದೆಯಾ? ಸೊ
SC ST ಅವರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ಪೆಸಿಫಿಕ್ ಆಗಿ ಮೀಸಲಾತಿ ಇಲ್ಲ, ಸರಿನಾ. ಅವರ ಜನಸಂಖ್ಯೆ ಎಷ್ಟಿರ್ತದಲ್ವಾ ಊರಲ್ಲಿ ಅದರ ಮೇಲೆ ಅವರಿಗಿದ್ರೇನೋ ಮೀಸಲಾತಿ ಕೊಡ್ತಾರೆ, ಸರಿನಾ. ರಿಸರ್ವೇಷನ್ ಕೊಡ್ತಾರೆ ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋಕ್ಕೆ, ಸರಿನಾ. ಸೊ ಸ್ಪೆಸಿಫಿಕ್ ಆಗಿ ಇಷ್ಟೇ ಇರಬೇಕು, ಲೈಕ್ ಇದ್ರೇನೋ ಲೋಕಸಭೆಯಲ್ಲಿ ಇದೆಯಲ್ಲ 84 ಸೀಟ್ SC ಅವರಿಗೆ, ಅದನ್ನು ನೆನ್ಪಿಟ್ಕೊಳ್ಳಿ ಬೇಕಾಗ್ತದೆ, ಸರಿನಾ. SC ಅವರಿಗೆ 84 ಸೀಟ್ ಇದೆ, ಓಕೆನಾ, ಲೋಕಸಭೆಯಲ್ಲಿ. ಹಾಗೆ ST ಅವರಿಗೆ ಎಷ್ಟಿದ್ದಾವೆ ಅಂದರೆ 47 ಸೀಟ್ ಇದ್ದಾವೆ. ಇದು SC ಅವರಿಗೆ, ಇದು ST ಅವರಿಗೆ, ಎಲ್ಲಿ ಲೋಕಸಭೆಯಲ್ಲಿ, ಸರಿನಾ. ಹಾಗೆ ಕರ್ನಾಟಕದಲ್ಲಿ SC ST ಅವರಿಗೆ ಎಷ್ಟು ಸೀಟ್ ಇದ್ದಾವೆ ಅಂತ ಕೇಳಿದ್ರೆ ಅದು ಕೂಡ ಗೊತ್ತಿರಬೇಕಲ್ವಾ. ಈ ಲೋಕಸಭೆಯಲ್ಲಿ SC ಅವರಿಗೆ 5 ಸೀಟ್ ಇದ್ದಾವೆ. ಅಂದರೆ 5 ಜಿಲ್ಲೆಗಳಲ್ಲಿ SC ಅವರೇ ಕ್ಯಾಂಡಿಡೇಟ್ ಇದ್ದರೆ ಅವರೇ ಇದ್ರೇನೋ ಸ್ಪರ್ಧೆ ಮಾಡಬೇಕು, ಅವರೇ ಗೆಲ್ಲಬೇಕು, ಸರಿನಾ. ಹಾಗೆ STನಲ್ಲಿ ಅದು 2 ಇದ್ದಾವೆ. ಯಾವ್ಯಾವ ಜಿಲ್ಲೆ ಅಂತ ಹೇಳ್ತೀರಾ? SCಗೆ 5 ಜಿಲ್ಲೆ ಇದ್ದಾವೆ. ಒಂದು ಕಲಬುರಗಿ, ಅದಾದ ನಂತರ ಬಿಜಾಪುರ, ಚಿತ್ರದುರ್ಗ, ಕೋಲಾರ ಮತ್ತು ಚಾಮರಾಜನಗರ, ಸರಿನಾ. ಇವು 5 ಕೂಡ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದ್ದಾವೆ, ಕೇಳ್ತಾನೆ. ಸೊ ಅದಾದ ನಂತರ ನೆಕ್ಸ್ಟ್ ಯಾವುದು ST ಮತಕ್ಷೇತ್ರ ಯಾವ್ಯಾವ ಇದ್ದಾವೆ? ಒಂದು ಬಳ್ಳಾರಿ ಇದೆ, ಸರಿನಾ. ಇನ್ನೊಂದು ಯಾವುದಿದೆ? ಕಾಮೆಂಟ್ ಮಾಡಿ ನೋಡೋಣ, ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದ್ರೆ ನಾನು ಆನ್ಸರ್ ಹೇಳ್ತೀನಿ ಕಾಮೆಂಟಲ್ಲಿ, ಓಕೆನಾ. ನೀವು ಯಾರೂ ಕಾಮೆಂಟೇ ಮಾಡೋದಿಲ್ಲ, ಓಕೆ. ಬಟ್ ಕೆಲವರು ಮಾಡಿರ್ತಾರೆ, ಅವ್ರಿಗೆ ನಾನು ರಿಪ್ಲೈ ಮಾಡಿರ್ತೇನೆ. ಸೊ ಅದನ್ನು ನೋಡ್ಕೊಳ್ಳಿ, ಸರಿನಾ. ಬಟ್ ಇಲ್ಲಿ ಏನಿದೆ ಅಂದರೆ ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಸ್ಪೆಸಿಫಿಕ್ಕಾಗಿ ಇಷ್ಟೇ ಜನ ಇದ್ರೇನು ಮೀಸಲಾತಿ ಅಂತ ಇಲ್ಲ, ಓಕೆನಾ. ಅಲ್ಲಿ ಜನರು ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಅವರಿಗಿದ್ರೆ ಮೀಸಲಾತಿ ಕೊಡ್ತಾರೆ. ಒಂದೊಂದು ಊರಲ್ಲಿ ಫುಲ್ ಎಷ್ಟು 1000 ಜನ ಇದ್ದರೆ 1000 ಜನನೂ ಕೂಡ ST ಅವರೇ ಇರ್ತಾರೆ, ಲೈಕ್, ಓಕೆನಾ. ಇಲ್ಲಾಂದರೆ ಒಬ್ಬರು ಕೂಡ SC ST ಇರೋದೇ ಇಲ್ಲ ಅಲ್ಲಿ, ಓಕೆನಾ. ಫುಲ್ ಕಂಪ್ಲೀಟ್ ಇದ್ರೇನೋ OBC ಗ್ರಾಮ ಇರ್ತವೆ, ಇಲ್ಲಾಂದರೆ ಫುಲ್ ಇದ್ರೆ ST ಗ್ರಾಮ ಇರ್ತವೆ. ಸೊ ಆ ರೀತಿ ಇರ್ತವೆ, ಸರಿಯಾ. ಇದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ ಯಾವುದಿರುತ್ತೆ ಅಂದರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಪಂಚಾಯಿತಿಯ ಒಟ್ಟು ಜನಸಂಖ್ಯೆಯಲ್ಲಿರುವ ಅವರ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ, ಓಕೆನಾ, ಅವ್ರ ಜನಸಂಖ್ಯೆ ಎಷ್ಟಿರ್ತದಲ್ವ ಅದಕ್ಕೆ ಅನುಗುಣವಾಗಿದ್ರೇನೋ ಅವ್ರಿಗೆ ಮೀಸಲಾತಿ ಕೊಡ್ತಾರೆ, ಸರಿನಾ. ಸ್ಪೆಸಿಫಿಕಾಗಿ ಮೆನ್ಷನ್ ಇಲ್ಲ, ಏನೋ ಮೀಸಲಾತಿ ಇಲ್ಲ. ಮತ್ತು ದೇಶದಲ್ಲಿ ಕೊಡ್ತಾರಲ್ಲ, ಗ್ರಾಮದಲ್ಲಿ ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ದೇಶದಲ್ಲಿದ್ದರೆ SC ST ಅವರು ಇದ್ದಾರೆ, ಓಕೆ. ದೇಶ ತುಂಬ ಇದ್ರೆ ಹುಡುಕಾಡಿದ್ರೆ ನಿಂಗೆ ಸಿಗ್ತಾರೆ. ಬಟ್ ಒಂದೊಂದು ಗ್ರಾಮದಲ್ಲಿ ಸಿಗೋದಿಲ್ಲ, ಓಕೆ, ಲೈಕ್ ದ್ಯಾಟ್, ಹಾಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿರದ ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿರುವ 2 ವಿಶೇಷ ಅಧಿಕಾರಿಗಳೆಂದರೆ ಅಂತ ಕೊಟ್ಟಿದ್ದಾರೆ. ಇವರು ಗ್ರಾಮ ಪಂಚಾಯಿತಿಯಲ್ಲಿ ಇರೋದಿಲ್ಲ ಅಂತೆ, ಓಕೆನಾ. ಬಟ್ ಜಿಲ್ಲಾ ಪಂಚಾಯಿತಿಯಲ್ಲಿ ಇರ್ತಾರೆ ಅಂತೆ. ಯಾರು ಇವರು? PDO ಇರೋದೇ ಗ್ರಾಮ ಪಂಚಾಯಿತಿನಲ್ಲಿ, ಸೊ ಅವರಾಗೋದಿಲ್ಲ. ಸೊ ಏನು ಕೊಟ್ಟಿದ್ದಾರೆ? ಚೀಫ್ ಪ್ಲ್ಯಾನಿಂಗ್ ಆಫೀಸರ್ ಮತ್ತು ಚೀಫ್ ಅಕೌಂಟ್ ಆಫೀಸರ್ ಇವರೇನಿರ್ತಾರಲ್ಲ ಇವರಿಬ್ಬರು ಕೂಡ ಜಿಲ್ಲಾ ಪಂಚಾಯತಿನಲ್ಲಿ ಮಾತ್ರ ಇರ್ತಾರೆ. ಯಾರು? CPO ಮತ್ತು CAO, ಸರಿನಾ. CPO CAO ಅಂತೀವಿ ಗೊತ್ತಾ. ಸೊ ಅವರು ಜಿಲ್ಲಾ ಪಂಚಾಯತಿನಲ್ಲಿ ಮಾತ್ರ ಇರ್ತಾರೆ. ಚೀಫ್ ಪ್ಲ್ಯಾನಿಂಗ್ ಆಫೀಸರ್ ಮತ್ತು ಚೀಫ್ ಅಕೌಂಟ್ ಆಫೀಸರ್, ಓಕೆ, ಚೀಫ್ ಅಕೌಂಟ್ಸ್ ಆಫೀಸರ್. ಸೊ ಈಗ ಸರಿಯಾದ ಉತ್ತರ ಆಪ್ಷನ್ ಎ ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 56th ಕ್ವಶನ್. ಒಂದು ಪಂಚಾಯಿತಿ ವಿಸರ್ಜನೆಗೊಂಡ ನಂತರ ಮುಂದಿನ ಪಂಚಾಯಿತಿ ರಚನೆಗಾಗಿ ಚುನಾವಣೆಯನ್ನು ಹಿಂದಿನ ಪಂಚಾಯಿತಿಯ ವಿಸರ್ಜನೆಗೊಂಡ ಡ್ಯಾಶ್ ದಿನಗಳ ಒಳಗೆ ನಡೆಸಬೇಕು, ಸರಿನಾ. ಒಂದು ಪಂಚಾಯಿತಿ ಚುನಾವಣೆ ವಿಸರ್ಜನೆಗೊಳ್ತದೆ, ಓಕೆ. ಇವತ್ತು ಡೇಟ್ ಎಷ್ಟಿದೆ? 29 ನವೆಂಬರ್ ಇದೆ. ಇವತ್ತಿದ್ರೇನೋ ಒಂದು ನಮ್ಮೂರಲ್ಲಿರೋ ಪಂಚಾಯಿತಿ ವಿಸರ್ಜನೆಗೊಳ್ತದೆ, ಸರಿನಾ. ಇಲ್ಲಾಂದರೆ ನಿಮ್ಮೂರಲ್ಲಿ ಇರೋ ಪಂಚಾಯಿತಿ ವಿಸರ್ಜನೆಗೊಳ್ತದೆ, ಸರಿನಾ. ಸೊ ನೆಕ್ಸ್ಟ್ ಇನ್ನು ಎಷ್ಟು ದಿನದ ಒಳಗಾಗಿ ಅಲ್ಲಿ ಎಲೆಕ್ಷನ್ ನಡೆಸಬೇಕು, ಎಲೆಕ್ಷನ್ ನಡೆಸಿ ಹೊಸದು ಏನೋ ಪಂಚಾಯಿತಿ ಮೆಂಬರ್ಸ್ನ ತರಬೇಕು ಅಂತ ಕೊಟ್ಟಿದ್ದಾರೆ. ಎಷ್ಟು? 1 ತಿಂಗಳಲ್ಲಿ ನಡೆಸಬೇಕಾ? 2 ತಿಂಗಳಲ್ಲ, ಮ್ಯಾಕ್ಸಿಮಮ್ ಟೈಮ್, ಓಕೆನಾ. ಮಿನಿಮಮ್ ಟೈಮ್ ಅಲ್ಲ, ಮ್ಯಾಕ್ಸಿಮಮ್ ಟೈಮ್. ಎಷ್ಟು ವರ್ಷದಲ್ಲಿ, ಎಷ್ಟು ತಿಂಗಳಲ್ಲಿ ನಡೆಸಬೇಕು? ರಾಷ್ಟ್ರಪತಿ ಸ್ಥಾನ ತೆರವಾಗಿತ್ತಂದರೆ 6 ತಿಂಗಳ ಒಳಗಡೆ ಎಲೆಕ್ಷನ್ ನಡೆಸಬೇಕು ಅಂತ ಇದೆ. ಯಾವ ವಿಧಿ ಹೇಳ್ತದೆ ಇದು? ಆಪ್ಷನ್ ಕೊಡಲಾ? 61 ಮತ್ತು 62 ಹೇಳಿ ಇವಾಗ ಯಾವ ವಿಧಿ ಹೇಳ್ತದೆ ಅಂತ. 61 ಮತ್ತು 62 ಹೇಳ. ನಾನು ಒಂದು ವಿಧಿ ಏನು ಹೇಳ್ತದೆ ಅಂದರೆ ನಾನು ಇವಾಗಲೇ ಹೇಳ್ದಲ್ಲ, ಜಸ್ಟ್ 6 ತಿಂಗಳ ಒಳಗೆ ಎಲೆಕ್ಷನ್ ನಡೆಸಬೇಕು ಅಂತ ಹೇಳ್ತದೆ. ಇನ್ನೊಂದು ವಿಧಿ ಏನು ಹೇಳ್ತದೆ ಅಂದರೆ ಮಹಾಭಿಯೋಗದ ಬಗ್ಗೆ ಹೇಳ್ತದೆ, ಓಕೆ, ಇಂಪೀಚ್ಮೆಂಟ್ ಬಗ್ಗೆ ಹೇಳ್ತದೆ ರಾಷ್ಟ್ರಪತಿದು. ಸೊ ಇವಾಗ ಕಾಮೆಂಟ್ ಹಾಕಿ 61 ಯಾವುದು 62 ಯಾವುದು ಅಂತ, ಸರಿನಾ. ಆ್ಯಂಡ್ ಇಲ್ಲಿ ಕೂಡ ಸೇಮ್ ಆ್ಯಸ್ ರಾಷ್ಟ್ರಪತಿ 6 ತಿಂಗಳ ಒಳಗಡೆ ಹೇಗೆ ಎಲೆಕ್ಷನ್ ನಡೆಸಬೇಕು, ಗ್ರಾಮ ಪಂಚಾಯತಿ ಇದು ಕೂಡ ಹಾಗೆ 6 ತಿಂಗಳ ಒಳಗಡೆ ಎಲೆಕ್ಷನ್ ನಡೆಸಬೇಕು, ಸರಿನಾ. 6 ತಿಂಗಳು ಆಪ್ಷನ್ ಬಿ ಇದೆಯಲ್ಲ, ಇದೇ 6 ತಿಂಗಳು. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಮೇ ಬಿ ವಿಡಿಯೋ 1 ನೋಡಿದರೆ ನಿಮ್ಗೆ ಗೊತ್ತಾಗ್ತಿತ್ತೇನೋ. ಸೇಮ್ ಕ್ವಶನ್ ಕೇಳಿದ್ದಾನೆ, ಬಟ್ ಕೇಳಿರೋ ಮೆಥಡ್ ಬೇರೆ ಇದೆಯೇನೋ, ಓಕೆನಾ. ಕೇಳಿರೋ ಶಬ್ದಗಳು ಬೇರೆ ಇದ್ದಾವೆ, ಬಟ್ ಅದಕ್ಕೂ ಆನ್ಸರ್ 6 ತಿಂಗಳೇ ಇದೆ. ಅದು ಗ್ರಾಮ ಪಂಚಾಯತಿ ಬಗ್ಗೆ ಕೇಳಿದ್ದಾನೆ, ಇದೇ ಕ್ವಶನೇ ಕೇಳಿದ್ದಾನೆ. ನೋಡ್ಕೊಳ್ಳಿ ಬೇಕಾದರೆ ಒಂದೇ ಕ್ವಶನ್ ಪೇಪರಲ್ಲಿ ಒಂದೇ ರೀತಿ ಇರೋದು 2 ರಿಪೀಟ್ ಆಗಿದ್ದಾವೆ ಕ್ವಶನ್.
ಸೊ ನೆಕ್ಸ್ಟ್ ನಿಮ್ಗೆ ಯಾಕೆ ರಿಪೀಟ್ ಆಗಲ್ಲ ಅಂತಿದ್ದು ನಾನು? ರಿಪೀಟ್ ಆಗೇ ಆಗುತ್ತೆ ಅಲ್ವಾ? ರಿಪೀಟ್ ಆಗುತ್ತೆ, ಕ್ವಶನ್ ಇರೋದೇ ರಿಪೀಟ್ ಆಗೋಕ್ಕೆ. ಆ ರೀತಿ ಯೋಚನೆ ಮಾಡಿದ್ರೆ ರಿಪೀಟ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಡ್ಯಾಶ್ ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ ಕರೆಯಬೇಕಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಪಂಚಾಯಿತಿಗಳು ಕೂಡ ಟೆಂಡರ್ ಕರೀತಾರೆ ಗೊತ್ತಾ? ಇವಾಗ ರೋಡ್ ಮಾಡ್ತಾರೆ, ಇವಾಗ ಹಳ್ಳಿಲಿ ರೋಡ್ ಮಾಡ್ತಾರೆ ಗೊತ್ತಾ? ಮನೆ ಮುಂದೆ ಎಲ್ಲ ಏರಿಯಾದಲ್ಲೆಲ್ಲ ರೋಡ್ ಇರ್ತಾವಲ್ಲ, ಕಾಂಕ್ರೀಟ್ ರೋಡ್ಗಳು. ಆ ರೋಡ್ಗಳು ಮಾಡ್ತಾರೆ. ಅದಾದ ನಂತರ ಟಾಯ್ಲೆಟ್ ಕಟ್ಟಿಸ್ತಾರೆ ಗೊತ್ತಾ? ಟಾಯ್ಲೆಟ್ ಕಟ್ಟಿಸ್ತಾರೆ. ಮತ್ತು ಬೇರೆ ಬೇರೆ ಇದ್ರೇನೋ ಕಾರ್ಯಕ್ರಮಗಳನ್ನ ಇದ್ರೇನೋ ಮಾಡೋಕ್ಕೆ ಅವಕ್ಕಿದ್ರೇನೋ ಟೆಂಡರ್ ಕರೀತಾರೆ ಪಂಚಾಯಿತಿಯವರು ಕೂಡ. ಆ ಪಂಚಾಯಿತಿಯವರು ಎಷ್ಟು ಮೊತ್ತಕ್ಕೆ ಟೆಂಡರ್ ಕರೀತಾರೆ ಅಂತ ಕೇಳಿದ್ದಾರೆ, ಸರಿನಾ? ಸೆಂಟ್ರಲ್ ಗೌರ್ಮೆಂಟ್ ಆದರೆ ಸಾವಿರಾರು ಕೋಟಿ ಲೆವೆಲ್ಗೆ ಕರೀತಾರೆ, ಲೈಕ್ ಗ್ರೀನ್ ಎನರ್ಜಿಗೆ, ಹೈಡ್ರೋಜನ್ಗೆ, ಓಕೆ. ಬಟ್ ಇಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ಇದ್ರೆ ಎಷ್ಟು ಮೊತ್ತದ ಕರೀತಾರೆ ಅಂತ ಹೇಳಿದ್ದಾರೆ, ಸರಿನಾ? ಎಷ್ಟು? 50,000ಗಿಂತ ಅಧಿಕ, 75,000ಗಿಂತ ಅಧಿಕ, 1,00,000ಗಿಂತ ಅಧಿಕ ಅಂತ ಕೊಟ್ಟರೆ, ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 1,00,000ಕ್ಕಿಂತ ಅಧಿಕ ಮೊತ್ತ ಇತ್ತು ಅಂದರೆ ಟೆಂಡರ್ ಕರೀತಾರೆ ಯಾರು? ಗ್ರಾಮ ಪಂಚಾಯತಿಯವರು, ಸರಿನಾ? 1,00,000ಕ್ಕಿಂತ ಒಳಗಡೆ ಇತ್ತಂದರೆ ಅಲ್ಲೇ ಲೋಕಲ್ ಇದ್ರೆ ಲೇಬರ್ಸ್ ಹತ್ತಿ ಮಾಡಿಸ್ತಾರೆ, ಓಕೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನು ಅಥವಾ ಸದಸ್ಯಳು ಪ್ರತಿ ಡ್ಯಾಶ್ ಜನರಿಗೊಬ್ಬರಂತೆ ಚುನಾಯಿಸಲ್ಪಡುತ್ತಾಳೆ, ಓಕೆ. ಎಷ್ಟು ಜನರಿಗೊಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ತಾರೆ ಅಂತ ಇದ್ರ ಮೀನಿಂಗ್ ಅಷ್ಟೇ, ಓಕೆ. ಎಷ್ಟು ಜನರಿಗೆ ಅಷ್ಟೇ ಅಲ್ಲಿ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾರೆ. ಎಷ್ಟು ಅಂದರೆ 400 ಜನಕ್ಕೆ. ಒಂದು ಏರಿಯಾದಲ್ಲಿ ವಾಟೆವರ್ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ 400 ಜನ ಇದ್ರಾ ಅವರಿಗೆ ಒಬ್ಬ ಮೆಂಬರ್ ಇರ್ತಾನೆ, ಗ್ರಾಮ ಪಂಚಾಯತಿ ಮೆಂಬರ್, ಸರಿನಾ? ಗ್ರಾಮ ಪಂಚಾಯತಿ ಮೆಂಬರ್ ಎಷ್ಟು ಜನಕ್ಕೆ ಇರ್ತಾನೆ ಅಂದರೆ 400 ಜನಕ್ಕೆ, ಓಕೆ. 400 ಜನ. ನೆಕ್ಸ್ಟ್ ಈ 400 ಜನ ಇತ್ತಲ್ವಾ, ಈಗ ಜನವಸತಿ ಸಭಾದ ಕೋರಮ್ ಎಷ್ಟು ಅಂತ ಹೇಳಿ ನೋಡೋಣ. ಈ 400 ಜನನೇ, ಓಕೆನಾ? 400 ನನಗೇನು ಪರ್ಸೆಂಟೇಜ್ ಬೇಡ, ಓಕೆ. 1/10, 1/5, 1/20 ಬೇಡ. ಆನ್ಸರ್ ಹೇಳಿ ಇವಾಗ. ಅಂದರೆ 10, 20, 50, 100, 100 ಜನ, 200 ಜನ, ಎಷ್ಟು ಜನ ಕೋರಮ್ ಎಷ್ಟು ಜನ ಇರ್ತಾರೆ ಜನವಸತಿ ಸಭಾದಲ್ಲಿ? ವಾರ್ಡ್ ಸಭಾ ಅಲ್ಲ, ಜನವಸತಿ ಸಭಾದನ್ನೇ ಕೇಳ್ತಿದ್ದೀನಿ. ವಾರ್ಡ್ ಸಭಾನೂ ಅಷ್ಟೇ ಬರ್ತದೆ. ಜನವಸತಿ ಸಭಾದ ಹೇಳಿ. 1/5 ಬರುತ್ತಾ ಕೋರಮ್ ಜನವಸತಿ ಸಭಾದು? ಸೊ 400ಗೆ 1/5 ಮಾಡಿದ್ರೆ ಎಷ್ಟಾಗುತ್ತೆ? 10 ಮಾಡಿದ್ರೆ ಆಬ್ವಿಯಸ್ಲಿ 40 ಆಗುತ್ತೆ, ಸರಿನಾ? 1/10 ಮಾಡಿದ್ರೆ. ಸೊ 1/5 ಮಾಡಿದ್ರೆ 20 ಬರುತ್ತೆ ತಾನೇ? ಸೊ ಇದೇ ಕ್ವಶನ್ ಮೇಲ್ಗಡೆ ಕೇಳಿದ್ದ ಅಲ್ವಾ? ಸೊ ಕ್ವಶನ್ ಅಲ್ಲಿಲ್ಲದೆ ರಿಪೀಟ್ ಆಗ್ತಿದೆ, ಅದಕ್ಕೆ ಸುತ್ತ ಹಾಕೊಂಡು ಬರೀತಿದ್ದಾನೆ ಅಷ್ಟೇ, ಓಕೆ. ಸೊ ನೀವು ಕ್ವಶನ್ ಇದ್ರೆ ಏನೋ ಚೆನ್ನಾಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಮೇಲ್ಗಡೆ 20 ಅಂತ ಕೊಟ್ಟಿದ್ದಾನೆ, ನೀವು ಕರೆಕ್ಟಾಗಿ ಅದೇ ಕೋರಮ್ನ ಇಲ್ಲಿ ಹಾಕಿದ್ರೆ ಇಲ್ಲಿ 400 ಜನ ಬರ್ತದೆ ಆನ್ಸರ್. ಇಲ್ಲಾಂದರೆ ಇದು 400 ಜನ ಅಂತ ಗೊತ್ತಿದ್ರೆ ಅಲ್ಲಿ ನಿಮ್ಮ ಕೋರಮ್ ಇದ್ರೇನೋ 20 ಜನ ಅಂತ ಹಾಕ್ಬೋದಾಗಿತ್ತು. ಮೇ ಬಿ 10th ಕ್ವಶನು 15th ಕ್ವಶನ್ ಇತ್ತು ನೋಡಿ ಅಲ್ಲೇ ಫಸ್ಟ್ ವಿಡಿಯೋ ಮಾಡಿದಾಗ, ಇದೇ ಕ್ವಶನ್ ಪೇಪರ್ದೆ ಅದು, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿಯು ಈ ಕೆಳಗಿನ ಯಾವುದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ, ಓಕೆ. ಇದೇನಿದು ಓದೋದಲ್ಲ, ಇದು ಜಸ್ಟ್ ಏನೋ ನೋಡಿ ಕೂಡ ಆನ್ಸರ್ ಹೇಳ್ಬೋದು. ಇವಾಗ ಡಸ್ಟ್ಬಿನ್ ಎಲ್ಲ ಇದ್ರೇನೋ ರೋಡ್ ಪಕ್ಕ ಇದ್ರೆ ಇಟ್ಟರೆ ಘನತ್ಯಾಜ್ಯ ಇದ್ರೆ ಕಡಿಮೆ ಮಾಡ್ಬೋದು, ಓಕೆ. ಗಾಡಿ ಬರ್ತಾವಲ್ವಾ, ಯಾವುದದು ವೆಹಿಕಲ್, ರಸ್ತೆ ಬದಿಗಳೆಲ್ಲ ಕಸದ ಏನೋ ತೊಟ್ಟಿಗಳು ಇಟ್ಟರೆ ಅದನ್ನು ತುಂಬ್ಕೊಂಡು ಹೋಗೋಕ್ಕೆ. ಸೊ ಅದನ್ನು ಮಾಡಿದ್ರೆ ಏನೋ ಘನತ್ಯಾಜ್ಯ ಇದ್ರೆ ಕಡಿಮೆ ಆಗ್ತದೆ, ಸರಿನಾ? ಇಲ್ಲಾಂದರೆ ರೋಡ್ ಬದಿಯೆಲ್ಲ ಚೆಲ್ಲಿ ಬಿಡ್ತಾರೆ ಜನ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, SDMC ಸ್ಟ್ಯಾಂಡ್ಸ್ ಫಾರ್, ಓಕೆ. SDMC ಅಂತ ನೀವು ಕೇಳಿರ್ತೀರ, ಸ್ಕೂಲ್ ಲೆವೆಲಲ್ಲಿ ನೀವು ಕೇಳಿರ್ತೀರ, ಇಲ್ಲಾಂದರೆ ನಿಮ್ಮ ಪಪ್ಪ ಇಲ್ಲಾಂದರೆ ಮಮ್ಮಿ ಯಾರಾದರೂ ಒಬ್ಬೊಬ್ಬರು SDMC ಮೆಂಬರ್ ಆಗಿರ್ತಾರೆ, ಇಲ್ಲಾಂದರೆ ಇದು ಆಗಿರ್ತಾರೆ, ಏನೋ ಉಪಾಧ್ಯಕ್ಷ ಆಗಿರ್ತಾರೆ, ಇಲ್ಲ ಅಧ್ಯಕ್ಷ ಆಗಿರ್ತಾರೆ, ಸರಿನಾ? ಆ SDMC ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಏನು SDMC ಫುಲ್ ಫಾರ್ಮ್ ಅಂದರೆ, ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಮೈನಾರಿಟಿ ಚಿಲ್ಡ್ರನ್ನ. ಮೈನಾರಿಟಿ ಯಾಕೆ? ನಮ್ಮ ಸ್ಕೂಲಲ್ಲಿ ಮೈನಾರಿಟಿ ಇರಲಿಲ್ಲ ಅಂದರೂ ಕೂಡ ಇದ್ರೇನೋ ಇತ್ತು. ಸೊ ಮೈನಾರಿಟಿ ಅಲ್ಲ, ಮೇಂಟೆನೆನ್ಸ್ ಕಮಿಟಿಯಾ? ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಇರ್ಬೋದಾ? ಏನು ಮ್ಯಾನೇಜ್ಮೆಂಟ್ ಇರ್ಬೋದಾ? ಹೌದಾ? ಮ್ಯಾನೇಜ್ಮೆಂಟ್ ಇದೆ ನೋಡಿ, ಮ್ಯಾನೇಜ್ಮೆಂಟ್ ಹೇಳಿದೆ, ಮ್ಯಾನೇಜ್ಮೆಂಟ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಇದೆಯಾ? ಮ್ಯಾನೇಜ್ಮೆಂಟ್ ಅಲ್ಲ, ಮಾನಿಟರಿಂಗ್, ಓಕೆ. ಅವರು ಮೇಂಟೆನೆನ್ಸು ಮಾಡೋದಿಲ್ಲ, ಮ್ಯಾನೇಜು ಕೂಡ ಮಾಡೋದಿಲ್ಲ. ಯಾರು? SDMC ಅವರು ಮಾನಿಟರ್ ಮಾಡ್ತಾರೆ. ಸ್ಕೂಲಲ್ಲಿ ಈ ಪ್ರಿನ್ಸಿಪಲ್ ಕರೆಕ್ಟಾಗಿ ಕೆಲಸ ಮಾಡಿಸ್ತಾ ಇದ್ದಾನ, ದುಡ್ಡು ಸರ್ಕಾರದ ಬಂದದ್ದು ಮಕ್ಕಳಿಗೆ ಹೋಗ್ತಾ ಇದ್ದಾವ, ಶೂಸ್ ಕೊಡ್ತಾ ಇದ್ದಾರಾ, ಡ್ರೆಸ್ ಕೊಡ್ತಾ ಇದ್ದಾರಾ, ಅದಾದ ನಂತರ ಕರೆಕ್ಟಾಗಿ ಏನು ಫಂಡಮೆಂಟಲ್ ಅವು ಏನು ಸಿಗಬೇಕಲ್ವಾ ಹುಡುಗರಿಗೆಲ್ಲ, ಅವೆಲ್ಲ ಸಿಗ್ತಾ ಇದ್ದಾವ, ವಾಟ್ರ್ ಎಲ್ಲ ಸರಿಯಾಗಿದೆಯಾ, ಅಡುಗೆ ಸರಿಯಾಗಿ ಮಾಡ್ತಿದ್ದಾರಾ, ಗೌರ್ಮೆಂಟ್ ಸ್ಕೂಲಲ್ಲೇ ಇದು ಎಲ್ಲ, ಓಕೆನಾ? ಸೊ
ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ. ಓಕೆ, ಸ್ಕೂಲ್ ಡೆವಲಪ್ ಮತ್ತು ಸ್ಕೂಲ್ನ ಡೆವಲಪ್ ಮಾಡ್ತದೆ, ಅದಾನಂತರ ಮಾನಿಟರ್ ಮಾಡ್ತದೆ. ಮ್ಯಾನೇಜ್ ಮಾಡೋದಕ್ಕಿಂತ ಮಾನಿಟರ್ ಮಾಡ್ತದೆ. ಇವ್ರು ಹೆಂಗೆ ಮಾಡತ್ತಾರ ಏನು ಸುದ್ದಿ ಅಂತೇಳಿ. ಓಕೆನಾ. ಇನ್ನೊಂದು ಈ ಪ್ರಶ್ನೆ ಪತ್ರಿಕೆಯಲ್ಲೂ ಇನ್ನು ಮೇ ಬಿ ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇರ್ಬೇಕು 2013 ಅದರಲ್ಲಿ ಒಂದು ಕ್ವಶನ್ ಕೇಳಿದ್ದ. ಏನು ಕೇಳಿದ್ದ ಅಂದರೆ ಎಸ್ ಡಿ ಎಮ್ ಸಿ ಇದಾರಲ್ಲ, ಇದರ ಅಧ್ಯಕ್ಷ ಯಾರಾಗಿರ್ತಾರೆ ಅಂತ. ಸರಿನಾ. ಬಟ್ ಇದಕ್ಕೆ ಆ ಕ್ವಶನ್ಗೆ 2 ರೀತಿ ಆನ್ಸರ್ ಬರ್ತದೆ. ಒಂದು ಆನ್ಸರ್ ಏನಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಲೋಕಲ್ ಅಂದರೆ ಏನು ಹಳ್ಳಿಗಳ ಮಟ್ಟದಲ್ಲಿ ಏನು ಗೌರ್ಮೆಂಟ್ ಸ್ಕೂಲ್ ಇರ್ತಾವಲ್ವ, ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ SDMC ಅಧ್ಯಕ್ಷ ಆಗಿರ್ತಾನೆ. ಸರಿನಾ. ಬಟ್ ಇನ್ನೊಂದು ಏನಂದರೆ ಎಲೆಕ್ಟ್ ಆಗ್ತಾರೆ, ಪೇರೆಂಟ್ಸ್ ಇರ್ತಾರೆ ಗೊತ್ತಾ, ಪೇರೆಂಟ್ಸಲ್ಲೇ ಒಬ್ಬರು ಎಲೆಕ್ಟ್ ಆಗ್ತಾರೆ. ಎಲೆಕ್ಟ್ ಆಗಿ ಅದು SDMC ಅಧ್ಯಕ್ಷ ಆಗ್ತಾರೆ. ಅದು ಕೊಟ್ಟರೆ ಅದು ಆನ್ಸರ್ ರೈಟ್, ಇದು ಕೊಟ್ಟರೆ ಇದು ಕೂಡ ರೈಟ್ ಆಗ್ತದೆ. ಯಾಕಂದರೆ ಪ್ರಾಕ್ಟಿಕಲ್ ಕೂಡ ನೋಡಬೇಕಲ್ವಾ. ಯಾಕಂದರೆ ನೋಡಿ, ಬೇಕಾದರೆ ನಿಮ್ಮ ಸ್ಕೂಲ್ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತವ್ರಾಗಿದ್ದರೆ ನಿಮ್ದು ಯಾರ್ದೋ ಒಬ್ಬರು ತಂದೆ ಇಲ್ಲ ನಿಮ್ಮ ಫ್ರೆಂಡ್ ತಂದೆ ಯಾರಾದರೂ ಒಬ್ಬರು SDMC ಅಧ್ಯಕ್ಷ ಆಗಿರ್ತಾರೆ. ಸೊ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕನ್ನೋದು ಏನು ರೂಲ್ಸ್ ಇಲ್ಲ ಅಲ್ವಾ. ಸೊ ಬಟ್ 2013 ಕ್ವಶನ್ ಪೇಪರ, ಈ ಕ್ವಶನ್ ಪೇಪರ್ ಮೇ ಬಿ ಮುಂದೆ ಬರ್ತದೆ ಅಂತ ಗೊತ್ತಿಲ್ಲ, ಅದರಲ್ಲಿ ಇದೇ ಒಂದು ಕ್ವಶನ್ ಕೊಟ್ಟಿದ್ದಾನೆ ಆ ಥರ SDMCದು. ಸರಿನಾ. ಈ ಕ್ವಶನ್ ಸ್ವಲ್ಪ ರಿಪೀಟೆಡ್ ಕ್ವಶನ್ ನೋಡಿ, ಇದನ್ನು ಕೂಡ SDMC ಬಗ್ಗೆ ನೋಡ್ಕೊಳ್ಳಿ. ಸರಿನಾ. ಇದಕ್ಕೆ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್, ಇದಕ್ಕೆ ಉತ್ತರ ಇದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ ತನ್ನ ವರದಿಯನ್ನು ಸಲ್ಲಿಸಿದ ವರ್ಷ ಅಂತ ಕೊಟ್ಟಿದ್ದಾನೆ. ಬಲ್ವಂತ್ ರಾಯ್ ಮೆಹ್ತಾ ಇದ್ರ ಕಮಿಟಿ ಎಷ್ಟರಲ್ಲಿದ್ರೆ ಅನ್ನೋ ತನ್ನ ವರದಿ ಸಲ್ಲಿಸ್ತು. ಅದು ವರದಿ ಸಲ್ಲಿಸೋದು ಬೇಡ, ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1957ರಲ್ಲಿ ಕಮಿಟಿ ಫಾರ್ಮೇಷನ್ ಆಗ್ತದೆ. ಅದು ತನ್ನ ವರದಿ ಸಲ್ಲಿಸಿದ ವರ್ಷ ಅಂತ ಕೇಳಿದ್ರೆ 1959 ಅಂತ ಹೇಳ್ತೀವಿ. ಸರಿನಾ. 1959 ಈ ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ ಏನು ವರದಿ ಸಲ್ಲಿಸ್ತದಲ್ವಾ, ಇದ್ರ ಸಲುವಾಗಿಯೇ ರಾಜಸ್ಥಾನದಲ್ಲಿ ಭಾರತದ ಪ್ರಪ್ರಥಮ ಪಂಚಾಯತ್ ಸ್ಟಾರ್ಟ್ ಆಗ್ತದೆ. ಯಾರು ಸ್ಟಾರ್ಟ್ ಮಾಡ್ತಾರೆ? ಜವಾಹರ್ಲಾಲ್ ನೆಹರು, ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ. ಸರಿನಾ. ಸೊ ಅವರು ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ 1959ರಲ್ಲಿ ಇದೇ ವರದಿಯನ್ನು ಆಧರಿಸಿ. ಸರಿನಾ. ಎಲ್ಲಿ? ರಾಜಸ್ಥಾನದ ನೌಗೂರ್ ಅಂತ ಬರ್ತದೆ. ಓಕೆನಾ. ಅಲ್ಲಿ ಪ್ರಾರಂಭ ಮಾಡ್ತಾರೆ ಯಾರು? ಜವಾಹರ್ಲಾಲ್ ನೆಹರು. ಸರಿ, ನೆನ್ಪಿಟ್ಕೊಳ್ಳಿ ಇದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ ಅಡಿಯಲ್ಲಿ ಪಂಚಾಯಿತಿಗಳು ಕುಡಿಯುವ ನೀರಿನ ಮೇಲೆ ಲೇವಿ ವಿಧಿಸಬಹುದು ಅಂತ ಕೊಟ್ಟಿದ್ದಾರೆ. ಓಕೆನಾ. ಲೇವಿ ಚಾರ್ಜಸ್ ಅಂತ ಹಾಕ್ತಾರೆ ಗೊತ್ತಾ, ಕುಡಿಯುವ ನೀರಿನ ಮೇಲೆ. ಕುಡಿಯೋ ನೀರಿದ್ರೆ ಎಷ್ಟು ಬಿಡ್ತಿದ್ರು ಅಂತ ಹೇಳಿದರು. ಇದೇ ಕ್ವಶನ್ ಪೇಪರಲ್ಲೇ ಕೇಳಿದರು, ಮೇ ಬಿ ಫಸ್ಟ್ ವಿಡಿಯೋ ಹಾಕಿದ್ದಲ್ವ, ಅದರಲ್ಲಿ ಕೇಳಿದರು. ಎಷ್ಟು ಅಂದರೆ 40 ಲೀಟ್ರ್. ಓಕೆ. ಇವಾಗ ಹರ್ ಘರ್ ಜಲ JJL ಅಂತ ಇದು ಬಂದಿದೆ ಅಲ್ವಾ, ಒಂದು ಹೊಸದು ಸ್ಕೀಮ್. ಅದ್ರ ಮುಖಾಂತರ ಎಷ್ಟು ಲೀಟ್ರ್ ನೀರು ಬಿಡ್ತಾರೆ ಅಂತ ಕೇಳಿದ್ರೆ ಎಷ್ಟು ಲೀಟ್ರ್ ಅಲ್ಲ, 24x7 ನೀರು ಬಿಡಬೇಕು ಅಂತ ರೂಲ್ ಇದೆ ಅದರದ್ದು. ಓಕೆನಾ. ಅದ್ರ ಸ್ಕೀಮ್ ಮೇನ್ ಉದ್ದೇಶ ಇರೋದೇ 24x7 ನೀರು ಪೂರೈಕೆ ಮಾಡಬೇಕು ಪ್ರತಿ ಮನೆಗಳಿಗೂ ಅಂತ. ಬಟ್ ಪೂರೈಕೆ ಮಾಡ್ತಿಲ್ಲ, ಅದು ಸೆಕೆಂಡ್ರಿ ಮ್ಯಾಟರ್. ಬಟ್ ಏನೋ ಅದ್ರದ್ದು ಇರೋದು ರೂಲ್ಸ್ ಅಂದರೆ 24 ಗಂಟೆ ಪ್ರತಿ ಮನೆಗೂ ಕುಡಿಯೋ ನೀರು ಅಂತ. ಓಕೆನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಅದಕ್ಕೆ ಲೇವಿ ವಿಧಿಸ್ತಾರಲ್ವಾ, ಲೇವಿ ಚಾರ್ಜಸ್ ಹಾಕ್ತಾರೆ ಕುಡಿಯೋ ನೀರಿನ ಮೇಲೆ. ಅದು ಯಾವ ಸೆಕ್ಷನ್ ಅಡಿಯಲ್ಲಿ ಅಂತ ಕೇಳಿದ್ದಾನೆ. ಸರಿನಾ. ಇದು ಸೆಕ್ಷನ್ ಮೇಲೆ ಬಂದಿರೋ ಮೇ ಬಿ 5ನೇ ಕ್ವಶನ್ ಅನಿಸುತ್ತೆ. ಒಂದು ಸೆಕ್ಷನ್ 199 ಮೇಲೆ ಬಂದಿತ್ತು, ಅದಾನಂತರ 245 ಮನ್ನಾ ಮಾಡೋದ್ರ ಮೇಲೆ ಬಂದಿತ್ತು, ಅದಾನಂತರ 265 ಮೇಲೆ ಬಂದಿತ್ತು. 265 ಏನೋ ಸೆಕ್ಷನ್ ಎದ್ರ ಬಗ್ಗೆ ಅಂದರೆ ಮನ್ನಾ ಮಾಡೋ ಹಾಗಿಲ್ಲ, ಒಟ್ಟಿನಲ್ಲಿ ನಾನು ವಸೂಲಿ ಮಾಡ್ತೀನಿ, ಯಾವುದು ಗ್ರಾಮ ಪಂಚಾಯತಿದು ಏನಾದರೂ ಬಿಲ್ ಇರ್ತದಲ್ಲ ಅದನ್ನು ವಸೂಲಿ ಮಾಡ್ತೀನಿ ಅನ್ನೋದು 265 ಕಾಯ್ದೆ. ಹಾಗೆ 25ನೇ ವಿಧಿ ಬಗ್ಗೆ ಕೂಡ ಬಂದಿತ್ತು, 25ನೇ ಸೆಕ್ಷನ್ ಬಗ್ಗೆ ಅಲ್ವಾ. ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳು ಬಂದಿತ್ತು. ಯಾರು ಜವಾಬ್ದಾರಿ ಕರ್ತವ್ಯ ಆ ಕ್ಲಾಸ್ ಕೇಳಿದರೆ ಕಮೆಂಟ್ ಹಾಕಿ ನೋಡೋಣ. ಸರಿನಾ. ಮತ್ತು ಹಾಗೆ ಅನುಸೂಚಿ 4ರ ಬಗ್ಗೆ ಬಂದಿತ್ತು. 4ನೇ ಅನುಸೂಚಿನಲ್ಲಿ ಏನು ಹೇಳ್ತದೆ ಅಲ್ವಾ, ಅದನ್ನು ಕೂಡ ಕಮೆಂಟ್ ಹಾಕಿ ನೋಡೋಣ. ಆ ಕ್ಲಾಸ್ ನೋಡಿದರೆ ನೀವು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಗೊತ್ತಾ? 199 ಇನ್ ಬ್ರ್ಯಾಕೆಟ್ 2. ಓಕೆ. 199 ಸೆಕ್ಷನ್ ಇದೆಯಲ್ಲ, ಇದು ಲೇವಿ ಚಾರ್ಜಸ್ ಬಗ್ಗೆ ಹೇಳ್ತದೆ. ನೀರಿನ ಮೇಲೆ ಹಾಕ್ತಾರಲ್ಲ ಅದ್ರ ಲೇವಿ ಚಾರ್ಜಸ್ ಬಗ್ಗೆ ಹೇಳ್ತದೆ 199/2. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಓಕೆ, ಇಲ್ಲಿ ಬಂದಿದೆ ನೋಡಿ ಕ್ವಶನ್ ಇದು. SDMCಯ ಅಧ್ಯಕ್ಷರು ಯಾರು ಅಂತ ಕೊಟ್ಟಿದ್ದಾರೆ. SDMC ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾರಲ್ವ, ಅವರೇ SDMC ಅಧ್ಯಕ್ಷರು ಇರ್ತಾರೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸರಿನಾ. ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಆಗೋದಿಲ್ಲ. ಯಾವುದಾಗೋದಿಲ್ಲ ಅಂದರೆ PDO ಕೊಟ್ಟಿದ್ದಾನೆ ಗೊತ್ತಾ, ಸಾರಿ PDO. ಈ PDO ಆಗೋದಿಲ್ಲ. PDO SDMC ಅಧ್ಯಕ್ಷ ಆಗಿರೋಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಚೇರ್ಮನ್
ಪ್ರೊಡಕ್ಷನ್ ಕಮಿಟಿ ಮತ್ತು ಯಾವುದು ಸೋಷಿಯಲ್ ಜಸ್ಟಿಸ್ ಕಮಿಟಿ ಇದೆಯಲ್ಲ ಅದರದ್ರೇನೋ ಚೇರ್ಮನ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇವನ್ ಇದ್ರೇನೋ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಬರಲಿಲ್ಲ ಅಂದರೆ ಯಾರು ಅಧ್ಯಕ್ಷತೆ ವಹಿಸ್ಕೊಳ್ತಾರೆ, ಯಾರು ಕಾರ್ಯಭಾರ ವಹಿಸ್ಕೋತಾರೆ ಅಂದರೆ ಅದಕ್ಕೆ ಸೋಷಿಯಲ್ ಜಸ್ಟಿಸ್ ಕಮಿಟಿಯ ಅಧ್ಯಕ್ಷತೆ ವಹಿಸ್ಕೋತಾನೆ. ಓಕೆನಾ, ಅದರ ಅಧ್ಯಕ್ಷ ಇದ್ದಾನಲ್ಲ ಅವನು ಈ ಅಧ್ಯಕ್ಷತೆ ವಹಿಸ್ಕೋತಾನೆ. ಓಕೆ, ಅವ್ರು ಕೂಡ ಬರೋದಿಲ್ಲ. ಮತ್ತು ಹೆಡ್ ಮಾಸ್ಟರ್ಗೆ ಮಾನಿಟರ್ ಮಾಡಬೇಕು. ಈ ಹೆಡ್ ಮಾಸ್ಟರ್ ಏನಾದರೂ ಬ್ರೈಬ್ ತೊಗೋತಾನೆ, ಏನಾದರೂ ಅಲ್ಲಿದು ದುಡ್ಡು ತಿಂತಾನೆ ಅನ್ನೋದ್ರ ಸಲುವಾಗಿ SDMC ಬಂದಿರೋದು ಆ್ಯಕ್ಚುಲಾಗಿ ಬಂದಿರೋ ರೀಸನ್ನೇ. ಸರಿನಾ, ಸ್ಕೂಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಇವ್ರ ಹೆಡ್ ಮಾಸ್ಟರ್ಗಳೇ ಇವರೇ ಇದ್ರೇನೋ ದುಡ್ಡು ತಿಂತ ಇದ್ದಾರೆ. ಸೊ ಆ ಕಾನ್ಸೆಪ್ಟಲ್ಲಿ ಏನೋ ಬಂದಿರೋದು ಅದು. ಓಕೆನಾ, ಸೊ ಇವ್ರು ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇವ್ರು ಹೊರತುಪಡಿಸಿ ಯಾರಾಗಿರ್ತಾರೆ ಅಂದರೆ ಇಲ್ಲಿ ಆಪ್ಷನ್ ಸಿ ಪ್ರೆಸಿಡೆಂಟ್. ಗ್ರಾಮ ಪಂಚಾಯತಿ ಇದ್ರೇನೋ ಪ್ರೆಸಿಡೆಂಟ್ ಇರ್ತಾರಲ್ಲ, ಇವ್ರು ಇದ್ರೇನೋ SDMC ಅಧ್ಯಕ್ಷರಾಗಿರ್ತಾರೆ. SDMC ಅಧ್ಯಕ್ಷ ಇವ್ರನ್ನ ಹೊರತುಪಡಿಸಿ ಆಗೋರಾದರೆ ಪೇರೆಂಟ್ಸಲ್ಲೇ ಒಬ್ಬರು ಎಲೆಕ್ಟ್ ಆಗ್ತಾರೆ. ಓಕೆನಾ, ಎಲೆಕ್ಟ್ ಮಾಡ್ತಾರೆ ಪೇರೆಂಟ್ಸಲ್ಲೇ ಇದ್ರೇನೋ ಎಷ್ಟು ಜನ, ಇವಾಗ 400 ಜನ ಪೇರೆಂಟ್ಸ್ ಇರ್ತಾರೆ. ಅದರಲ್ಲಿ ಎಷ್ಟೊಂದು 15 ಜನ ಇಲ್ಲಾಂದರೆ 12 ಜನ SDMCಗೆ ಇದ್ರೇನೋ ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಓಟ್ ಹಾಕಿ ಅವರು ಪೇರೆಂಟ್ಸ್ಗಳು ಓಟ್ ಹಾಕ್ತಾರೆ. ಒಬ್ಬರನ್ನ ಅಧ್ಯಕ್ಷ ಮಾಡ್ತಾರೆ, ಒಬ್ಬರನ್ನ ಉಪಾಧ್ಯಕ್ಷ ಮಾಡ್ತಾರೆ. ಮಿನಿಮಮ್ ಒಂದು 10 ಜನ ಇಲ್ಲ 12 ಜನನ ಮೆಂಬರ್ನಾಗಿ ಮಾಡ್ತಾರೆ, SDMC ಮೆಂಬರಾಗಿ ಮಾಡ್ತಾರೆ. ಸರಿಯಾ, ಇದು ನೆನ್ಪಿಟ್ಕೊಳ್ಳಿ. ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್, ಸಿ ಅಂದರೆ ಏನು? ಓಕೆ, ಕಮಿಟಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಮಾನಿಟರಿಂಗ್ ಆಫ್ ಓಲ್ಡ್ ಏಜ್. ಓಕೆ, ವೃದ್ಧಾಪ್ಯ, ಅಂಗವಿಕಲ ಮತ್ತು ವಿಧವಾ ವೇತನಗಳ ಯೋಜನೆಗಳ ಉಸ್ತುವಾರಿಯು ಗ್ರಾಮ ಪಂಚಾಯಿತಿಗಳ ಡ್ಯಾಶ್ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ. ಈ ವೃದ್ಧಾಪ್ಯ, ಅಂಗವಿಕಲ, ವಿಧವಾ ವೇತನ ಇದ್ರೇನೋ ಕೊಡ್ತಾರೆ ಗೊತ್ತಾ ಜನರಿಗೆ. ಅವು ಯಾವುದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಕಾರ್ಯವೋ, ಪ್ರಾಥಮಿಕ ಕಾರ್ಯವೋ, ಮಾಧ್ಯಮಿಕ, ತೃತೀಯ ಕಾರ್ಯವೋ ಅಂತ ಕೇಳಿದ್ರೆ ಅದು ಪ್ರಾಥಮಿಕ ಕಾರ್ಯ. ಓಕೆ, ಪ್ರೈಮರಿ ಇದ್ರೇನೋ ಅವ್ರದ್ದು ಕಾರ್ಯಗಳವೆಲ್ಲ. ಓಕೆ, ಅದು ಗ್ರಾಮ ಪಂಚಾಯತಿ ಅದು. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅಶೋಕ್ ಮೆಹ್ತಾ ಕಮಿಟಿ ರೆಕಮೆಂಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಂತ ಕೊಟ್ಟಿದ್ದಾರೆ. ನಗರ ಪಂಚಾಯತ್, ಪಂಚಾಯತ್ ಸಮಿತಿ, ಮಂಡಲ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಅಂತ ಕೊಟ್ಟಿದ್ದಾರೆ. ಈ ಯಾವುದು ಅಶೋಕ್ ಮೆಹ್ತಾ ಕಮಿಟಿ ಇದೆಯಲ್ಲ, ಈ ಅಶೋಕ್ ಮೆಹ್ತಾ ಕಮಿಟಿ ಏನು ಹೇಳ್ತದೆ, ಇದು ಎದಕ್ಕೆ ಸಂಬಂಧಿಸಿದೆ? ಪಂಚಾಯತಿಗೆ ಸಂಬಂಧಿಸಿದೆ. ಇದು ಗೊತ್ತಿರ್ತದೆ ನಿಮಗೆ. ಇದು ಎಷ್ಟು ಟೈರ್ ಸಿಸ್ಟಮ್ ಇದ್ರೇನೋ ಏನಂತಾರೆ ಅದಕ್ಕೆ ಶಿಫಾರಸು ಮಾಡಿತ್ತು ಅಂತ ಕೇಳಿದ್ರೆ ಇದು 2 ಟೈರ್ ಸಿಸ್ಟಮ್ಗೆ ಶಿಫಾರಸು ಮಾಡ್ತದೆ. ಓಕೆನಾ, ಒಂದು ಮಂಡಲ್ ಪಂಚಾಯಿತಿ, ಇನ್ನೊಂದು ಜಿಲ್ಲಾ ಪಂಚಾಯಿತಿ. ಸರಿನಾ, ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ನೆನ್ಪಿಟ್ಕೊಳ್ಳಿ ಇದನ್ನು. ಸರಿನಾ, ಇವರು ಪಂಚಾಯತ್ ಸಮಿತಿ, ಗ್ರಾಮ ಪಂಚಾಯತ್ ಇವರು ಮೆನ್ಷನ್ ಮಾಡಲಿಲ್ಲ. ಓಕೆ, ಗ್ರಾಮ ಪಂಚಾಯತಿಗೆ ಇವ್ರಿಗೆ ಯಾಕೆ ಬರಲಿಲ್ಲ ಗೊತ್ತಾ? ಇವ್ರು ಗ್ರಾಮ ಪಂಚಾಯತಿನ ಮೆನ್ಷನ್ ಮಾಡಲಿಲ್ಲ, ಇವರು ಶಿಫಾರಸು ಮಾಡಲಿಲ್ಲ. ನಗರ ಪಂಚಾಯತ್ ಕೂಡ ಇಲ್ಲ. ಅದಾದ ನಂತರ ಪಂಚಾಯತ್ ಸಮಿತಿ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಓಕೆ, ಆ್ಯಂಡ್ ಜಿಲ್ಲಾ ಪಂಚಾಯತ್ನ ಎರಡನ್ನೂ ಕೂಡ ಇದ್ರೇನು ಶಿಫಾರಸು ಮಾಡ್ತಾರೆ ಇವರು. ಯಾರು? ಅಶೋಕ್ ಮೆಹ್ತಾ ಸಮಿತಿ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 66th ಕ್ವಶನ್. 5 ವರ್ಷದ ಅವಧಿಯ ನಂತರ ಜಿಲ್ಲಾ ಪಂಚಾಯಿತಿಯ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸುವವರು ಯಾರು ಅಂತ ಕೊಟ್ಟಿದ್ದಾರೆ. 5 ವರ್ಷ ಆಗ್ತದೆ. 5 ವರ್ಷ ಇದ್ರೇನೋ ಏನಿದ್ರೇನೋ ದಬಾಕಿದಪ್ಪ, ಏನೇನು ಮಾಡಿದೆ ನಾನು ಇದ್ರೇನೋ ನಿನಗೆ ದುಡ್ಡು ಪಾಸ್ ಮಾಡಿದ್ದೀನಿ ಫೈನಾನ್ಸ್ ಕಮಿಷನಿಂದ, ನೀನೇನು ಮಾಡಿದೆ ಅಂತ ಎಲ್ಲ ಇದ್ರೇನೋ ಪರಿಶೀಲನೆ ಮಾಡೋರು ಯಾರು ಅಂತ ಕೇಳಿದ್ದಾರೆ. ಓಕೆನಾ, ಇದೆಲ್ಲ ಪರಿಶೀಲನೆ ಮಾಡೋರು ಯಾರು ಅಂದರೆ ದ ಫೈನಾನ್ಸ್ ಕಮಿಷನ್, ಹಣಕಾಸು ಆಯೋಗ. ಹಣಕಾಸು ಆಯೋಗದ ಬಗ್ಗೆ ಭಾರತದ ಸಂವಿಧಾನದ ಯಾವ ವಿಧಿ ಹೇಳ್ತದೆ ಅಂತ ಕೇಳ್ತಾರೆ. 243I ವಿಧಿ. ಓಕೆ, ಇದು ಪಂಚಾಯಿತಿಯ ಹಣಕಾಸು ಆಯೋಗದ ಬಗ್ಗೆ ಹೇಳ್ತದೆ. ಹಾಗೆ ಮುನ್ಸಿಪಲ್ ಕಾರ್ಪೊರೇಷನ್ ಬಗ್ಗೆ ಅದರದ್ದೊಂದು ಇದೆಯಾ ಅಂತ ಕೇಳಿದ್ರೆ ಹೌದು, ಅದ್ರ ಬಗ್ಗೆ ಒಂದಿದೆ. 243Y ವಿಧಿ. ಓಕೆ, 243I ಆ್ಯಂಡ್ 243Y ಇವೆರಡು ವಿಧಿಗಳು ಎದ್ರ ಬಗ್ಗೆ ಹೇಳ್ತಾವೆ ಅಂದರೆ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳ್ತವೆ. ಪಂಚಾಯತಿದು ಅಂತ ಕೇಳಿದ್ರೆ 243I ಅಂತ ಹೇಳಬೇಕು. ಮುನ್ಸಿಪಲ್ ಕಾರ್ಪೊರೇಷನ್ದು ಅಂತ ಕೇಳಿದಾಗ 243Y ಅಂತ ಹೇಳಬೇಕು. ಸರಿನಾ. ಸೊ ಇದು ನೆನಪಿರ್ರಿ ಫೈನಾನ್ಸ್ ಕಮಿಷನ್ ಬಗ್ಗೆ. ಹಾಗೆ ಸೆಂಟ್ರಲಲ್ಲಿ ಫೈನಾನ್ಸ್ ಕಮಿಷನ್ ಇರ್ತಲ್ಲ, ಅದ್ರ ಬಗ್ಗೆ ಯಾವ್ದು ವಿಧಿ ಹೇಳ್ತದೆ ಅಂದರೆ ಯಾವ್ದು ವಿಧಿ ಹೇಳ್ತದೆ? 280 ಹೇಳ್ತದೆ, 110 ಹೇಳ್ತದೆ. ಮೊನ್ನೆ ಇದು PDO HK ಕ್ವಶನ್ ನೋಡಿದ್ದು ಕ್ವಶನ್ ಮಾತ್ರ ಡಿಫ್ರೆಂಟಾಗಿ ಕೇಳಿದಾನೆ, ಸಖತ್ತಾಗಿ ಕೇಳಿದಾನೆ. ಕನ್ನಡದಲ್ಲಿ ಓದಿದ್ರೆ ನಾವು ಆನ್ಸರ್ ಹಾಕೋದಿಲ್ಲ. ಓಕೆ, ಇಂಗ್ಲೀಷಲ್ಲಿ ಓದಿದ್ರೆ ಆನ್ಸರ್ ಹಾಕೋದು. 2 ಕ್ವಶನ್ಗೆ ಹಾಗೆ ಮಾಡಿದ್ದ ಅಲ್ಲಿ. ಒಂದು ಗಂಗಾ ನದಿ ಬಗ್ಗೆ ಕೇಳಿದ್ದ, ನೀವು ನೋಡಿರ್ಬೇಕು ಮೇ ಬಿ. 2 ಕ್ವಶನ್ ಈಸಿನೇ ಇದ್ದಾವೆ, ಬಟ್ ಕ್ವಶನ್ ನಾನು ಕನ್ನಡದಲ್ಲಿ ಓದಿರ್ತೀನ ಇಂಗ್ಲೀಷಲ್ಲಿ ಓದಿರ್ತೀನಿ ಅನ್ನೋದ್ರ ಮೇಲೆ ನಾನು ಆನ್ಸರ್ ಹಾಕೋದು ಅದು ರೈಟ್ ಆಗುತ್ತಾ ರಾಂಗ್ ಆಗುತ್ತಾ ಅಂತ ಹೇಳ್ತೀವಿ. ಓಕೆ, ಈ ಕ್ವಶನ್ ಹಾಗೆ ಇತ್ತು. 4 ವಿಧಿಗಳು ಕೊಟ್ಟಿದ್ದ, 4 ವಿಧಿಗಳ ಮುಂದೆ ಅದು ಯಾವ ವಿಧಿ ಏನು ಹೇಳ್ತದೆ ಅಂತ ಕೊಟ್ಟಿದ್ದ. ಸರಿನಾ. 280 ವಿಧಿ ಕೊಟ್ಟು ಏನು ಮಾಡಿದ್ದ ಅಂದರೆ ಅದ್ರ ಮುಂದೆ ಮನಿ ಬಿಲ್ ಅಂತ ಕೊಟ್ಟಿದ್ದ. ಓಕೆನಾ, ಅದು ಮನಿ ಬಿಲ್ ಅಲ್ಲ, ಅದು ಆ್ಯಕ್ಚುಲಾಗಿ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳ್ತದೆ 280 ವಿಧಿ. ಓಕೆನಾ.
ಬಟ್ ಅವ್ನು ಮನಿ ಬಿಲ್ ಅಂತ ಕೊಟ್ಟಿದ್ದ, ಅದು ಕನ್ನಡದಲ್ಲಿ ನೋಡಿದ್ರೆ ಸೇಮ್ ಅಂತ ಅನಿಸುತ್ತೆ, ಎಲ್ಲ ರೈಟ್ ಇದಾವೆ, ಯಾವ್ದು ಹಾಕಲಿ ಅಂತ ಹೇಳಿ ಬಿಟ್ಟು ಬರೋದಾಗುತ್ತೆ, ಇಲ್ಲಾಂದ್ರೆ ಯಾವುದೋ ಒಂದು ಆಪ್ಷನ್ ಹಾಕೋದಾಗುತ್ತೆ. ಅದು ಆಪ್ಷನ್ 4 ಏನೋ ಇತ್ತು, ಇದು ರಾಂಗ್ ಆಪ್ಷನ್. ಸೊ ನೆಕ್ಸ್ಟ್ ಇನ್ನೊಂದು ಏನು ಕ್ವಶನ್ ಗೊತ್ತಾ, ಡಿಫ್ರೆಂಟ್ ಕ್ವಶನ್. ಈ ಕ್ವಶನ್ ಮಾತ್ರ ಇಂಗ್ಲೀಷಲ್ಲಿ ಯಾಕೆ ಓದು ಅಂತ ಹೇಳ್ತಾರೆ ಕೆಲವೊಂದು ಟೀಚರ್ಸು ಮತ್ತು ಕೆಲವೊಬ್ಬರು ಮೀನ್ಸ್ ಏನೋ ಇವಾಗ KS ಆದವರು, ಅದಾಂತರ FDA SDA ಇಲ್ಲ ಅಂತಂದರೆ ಗೌರ್ಮೆಂಟ್ ಜಾಬಲ್ಲಿ ಈಗ ಮ್ಯಾಕ್ಸಿಮಮ್ ಇರೋರು ಏನು ಹೇಳ್ತಾರೆ ಗೊತ್ತಾ, ಅಂದರೆ ಏನೋ ಗೈಡ್ ಮಾಡ್ತಿರ್ತಾರೆ ಒಬ್ಬೊಬ್ಬರು, ಇಂಗ್ಲೀಷಲ್ಲೇ ಓದ್ಕೊಳ್ಳಿ, ಇಂಗ್ಲೀಷಲ್ಲಿದ್ರೇನೋ ಕರೆಕ್ಟಾಗಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ. ಮೇ ಬಿ ಅದು ರೈಟ್ ಅನಿಸುತ್ತೆ, ಓಕೆನಾ. ಯಾಕಂದರೆ ಅಲ್ಲಿ ಕ್ವಶನ್ ಕೊಟ್ಟಿದ್ದ ಏನಂದರೆ ವಿಚ್ ಆಫ್ ದ ರಿವರ್ ಈಸ್ ಗಂಗಾಸ್ ಡಿಸ್ಟ್ರಿಬ್ಯೂಟರಿ ಅಂತ, ಓಕೆನಾ. ನಾನು ಇಲ್ಲಿ ಕನ್ಫ್ಯೂಷನ್ ಮಾಡಿದೆ ಅಲ್ವಾ, ಡಿಸ್ಟ್ರಿಬ್ಯೂಟರಿ ಅಂತ ಎರಡು ಹೇಳಿದೆ. ಏನಿದ್ರ ಮೀನಿಂಗ್ ಇರ್ಬೋದಲ್ವಾ. ಬಟ್ ಕನ್ನಡದಲ್ಲಿ ಕೆಳಗಿನ ಯಾವುದು ಗಂಗಾ ನದಿ ಉಪನದಿ ಆಗಿದೆ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಅದು, ಓಕೆ. ಕನ್ನಡದಲ್ಲಿ ಹೋದರೆ ಮ್ಯಾಕ್ಸಿಮಮ್ ರಾಂಗೇ ಆಗುತ್ತೆ. ಆಪ್ಷನ್ ಏನು ಕೊಟ್ಟಿದ್ದ ಗೊತ್ತಾ, ಒಂದು ಯಮುನಾ ಕೊಟ್ಟಿದ್ದ, ಹುಗ್ಲಿ ಕೊಟ್ಟಿದ್ದ, ನೆಕ್ಸ್ಟ್ ಕೋಸಿ, ಗಂಡಕಿ, ವಾಟ್ ಎವರ್ ಏನು 2 ಕೊಟ್ಟಿದ್ದ ಅನಿಸುತ್ತೆ, ಓಕೆ. ಇವೆಲ್ಲ ಕೂಡ 4 ಕೂಡ ಗಂಗಾ ನದಿಯ ಉಪನದಿಗಳೇ, ಓಕೆ. ಈಗ ಕನ್ನಡದಲ್ಲಿ ಬಿಟ್ಬಿಡಿ, ಇಂಗ್ಲೀಷಲ್ಲಿ ಕೇಳ್ತೀನಿ, ಟ್ರಿಬ್ಯೂಟರಿಯ ಇದರಲ್ಲಿ ಯಾವುದು, ಅದಾನಂತರ ಡಿಸ್ಟ್ರಿಬ್ಯೂಟರಿ ಯಾವುದು ಅಂತ ಹೇಳಿ ನೋಡೋಣ. ಆ ಕ್ವಶನ್ ಪೇಪರ್ ಯಾರು ಸಾಲ್ವ್ ಮಾಡಿರ್ತಾರೆ, ಇಲ್ಲಾಂದರೆ ಯಾರು ಅದನ್ನು ಕೀ ಆನ್ಸರ್ ನೋಡಿರ್ತಾರಲ್ಲ ಅವ್ರು ಇದನ್ನು ಆನ್ಸರ್ ಮಾಡ್ತಿರ್ತೀರ, ಯಾವುದು ಅಂತ, ಹುಗ್ಲಿ ಅಂತ. ಇವಾಗ ಕ್ವಶನ್ ಕೇಳ್ತೀನಿ, ಇನ್ನೊಂದು ಹೇಳಿ, ಗಂಗಾ ನದಿಯ ಇನ್ನೊಂದು ಡಿಸ್ಟ್ರಿಬ್ಯೂಟರಿ ಯಾವುದು ಅಂತ. ಗಂಗಾ ನದಿ ಟೋಟಲ್ 2 ಡಿಸ್ಟ್ರಿಬ್ಯೂಟರಿ ಇದ್ದಾವೆ, ಯಾವುದದು ಇನ್ನೊಂದು? ಹುಗ್ಲಿ ಅಂತ ಹೇಳಿದ್ರಿ, ಕ್ವಶನ್ ಕೇಳಿದ್ದಾನೆ, ನೆಕ್ಸ್ಟ್ ಕೇಳೋದಿಲ್ಲ, ಮತ್ತೊಂದು ಕೇಳ್ತಾನೆ, ಓಕೆ. ಯಾವುದದು ಬೇಕಲ್ವಾ? ಹುಗ್ಲಿ, ಓಕೆ, ಹುಗ್ಲಿ ಎಕ್ಸಾಕ್ಟ್ ರೈಟ್, ಓಕೆ, ರೈಟ್, ಅದು ನಿಮಗೊಂದು ಮಾರ್ಕ್ಸ್ ಬರುತ್ತೆ ಅಲ್ಲಿ. ಬಟ್ ಇವಾಗ ಹೇಳಿ, ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಕೇಳ್ದ ಅಂದರೆ ಯಾವ 2 ನದಿಗಳು ಗಂಗಾದ ಡಿಸ್ಟ್ರಿಬ್ಯೂಟರಿ ಇದ್ದಾವೆ ಅಂತ ಕೇಳ್ತಾನೆ. ಸೊ ಅಲ್ಲಿ ಕೂಡ ಸೇಮ್ ಆಪ್ಷನ್ ಕೊಡ್ತಾನೆ, ಇನ್ನೊಂದು ಯಾವುದಾದ್ರೂ ಒಂದು 2 ಎಕ್ಸ್ಟ್ರಾ ಇದ್ದರೆ ಎಡಿಷನ್ ಮಾಡ್ತಾನೆ, ಇಲ್ಲಾಂದರೆ ಇದರಲ್ಲಿ ಇರೋದು ಯಾವುದೂ ಕೊಡೋಲ್ಲ, ಆಯಿತಾ. ನಾನು ಇವಾಗ ಯಾವ್ದು ಆಪ್ಷನ್ ಹೇಳ್ತಿದ್ದೀನಿ, ಆನ್ಸರ್ ಹೇಳ್ಬೇಕಂತಿದ್ದೀನಲ್ವಾ, ಅದನ್ನು ಕೊಟ್ಟಿರ್ತಾನೆ. ಸೊ ಇವಾಗ ಹೇಳಿ ನೋಡೋಣ, ಬಂತ ಆನ್ಸರು? ಯಾವುದು ಅಂದರೆ ಪದ್ಮ, ಓಕೆ. ಪದ್ಮ ಮತ್ತು ಹೂಗ್ಲಿ ಇದಾವಲ್ಲ, ಇದು ಡಿಸ್ಟ್ರಿಬ್ಯೂಟರಿಗೆ ಮತ್ತು ಟ್ರಿಬ್ಯೂಟರಿಗೆ ನಿಮಗೆ ಎಕ್ಸಾಂಪಲ್ ಕೊಡಲಾ? ಏನಿದೆ ಅಂದರೆ, ಓಕೆ, ಈಗ ಒಂದು ನದಿ ಹೋಗ್ತಿದೆ, ಓಕೆ. ಇದೊಂದು ಗಂಗಾ ನದಿ ಅಂದ್ಕೊಳ್ಳಿ, ಇಲ್ಲ ಕೃಷ್ಣ ಅಂದ್ಕೊಳ್ಳಿ, ಗಂಗಾ ಬೇಡ ನಿಮಗೆ ಇವಾಗ, ಓಕೆನಾ, ಕೃಷ್ಣ ಅಂದ್ಕೊಳ್ಳಿ, ಓಕೆ. ಯಾಕೆ ಟ್ರಿಬ್ಯೂಟರಿಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇವಾಗ. ಈಗ ಒಂದು ನದಿ ಹೋಗ್ತಾ ಇದೆ, ಎಲ್ಲಿ ಹುಟ್ಟಿದೆ ಇದು? ಬಬಲೇಶ್ವರದಲ್ಲಿ ಹುಟ್ಟಿದೆ, ಹೌದಾ? ನೋಡಿ ಹೇಳೋಣ. ಇಲ್ಲಿ ಒಂದು ಯಾವ ನದಿ ಹೋಗ್ತದೆ? ಮಲಪ್ರಭಾ ಕೂಡ್ತದೆ, ಇಲ್ಲೊಂದು ಘಟಪ್ರಭಾ ಕೂಡ್ತದೆ, ಇಲ್ಲಿ ಉದ್ದವಾಗಿ ಬಂದು ತುಂಗಭದ್ರಾ ಕೂಡ್ತಿದೆ, ಇಲ್ಲೊಂದು ಅತಿ ಉದ್ದವಾದ ನದಿ ಭೀಮಾ ನದಿ ಕೂಡ್ತಿದೆ, ಇದಕ್ಕಿಂತ ಹಿಂದೆ ದೋಣಿ ನದಿ ಕೂಡ್ತಿದೆ, ಸರಿನಾ? ಸೊ ಇವುಗಳನ್ನು ಈ ದೊಡ್ಡ ನದಿಗೆ ಬಂದು ಅಕ್ಕಪಕ್ಕ ಏನು ಸೇರ್ತಾವೆ ಗೊತ್ತಾ, ಇದ್ರ ನೀರನ್ನು ಆ್ಯಡ್ ಮಾಡ್ತವೆ, ಓಕೆನಾ, ಕೂಡಿಸ್ತವೆ. ನಂದಿಟ್ಟು ನಿನ್ನ ಹತ್ರ ಇರಲಿ, ನಂದಿಟ್ಟು ಸೇವೆ ನಿನ್ನ ಜೊತೆಗೆ ಬರಲಿ ಅಂತ ಸೇರಿಸ್ತವೆ ಅದ್ರ ನೀರನ್ನ, ಓಕೆನಾ. ಆ ನೀರು ಅದ್ರ ಪಕ್ಕ ಬಂದು ಸೇರಿಕೊಂಡ್ರೆ ಅದು ಟ್ರಿಬ್ಯೂಟರಿ ಅಂತೀವಿ, ಓಕೆನಾ. ಟ್ರಿಬ್ಯೂಟರಿಗಳು ಆ್ಯಕ್ಚುಲಾಗಿ ಇವು ಉಪನದಿಗಳಿವು. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಡಿಸ್ಟ್ರಿಬ್ಯೂಟರಿ ಕೂಡ ಉಪನದಿನೇ ಆಗ್ತದೆ, ಬಟ್ ಕನ್ನಡದಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಉಪನದಿ ಇವು, ಟ್ರಿಬ್ಯೂಟರಿ ಅಂದರೆ ಉಪನದಿಗಳು, ಸರಿನಾ. ಈ ಅಕ್ಕಪಕ್ಕ ಬಂದು ಇವು ದೋಣಿ ಕೂಡ್ಲಿ ಮತ್ತು ಯಾವುದು ಭೀಮಾ ಕೂಡ್ಲಿ, ಇಲ್ಲಾಂದರೆ ಇಲ್ಲಿ ಬಲದಂಡೆ ಅತಿ ಉದ್ದವಾದ ನದಿ ತುಂಗಾ ಕೂಡ್ಲಿ, ಇವೆಲ್ಲ ಟ್ರಿಬ್ಯೂಟರಿಗಳು. ಕೃಷ್ಣಗೆ ಯಾವುದಾದರೂ ಡಿಸ್ಟ್ರಿಬ್ಯೂಟ್ರಿ ಇದೆಯಾ? ಡಿಸ್ಟ್ರಿಬ್ಯೂಟ್ರಿ ಇದ್ದರೆ 1 ಇರುತ್ತಾ, 2 ಇರುತ್ತಾ, ಇಲ್ಲಾಂದರೆ 3 ಇರುತ್ತಾ, 4 ಇರುತ್ತಾ? ಡಿಸ್ಟ್ರಿಬ್ಯೂಟ್ರಿ ಯಾವತ್ತೂ ಒಂದೇ ಇರೋದಿಲ್ಲ, ಓಕೆ. ಡಿಸ್ಟ್ರಿಬ್ಯೂಟರಿ 2 ಇರ್ತವೆ, ಓಕೆ. ಒಂದು ಡೈರೆಕ್ಟಾಗಿ ಹೀಗೆ ಹೋಗುತ್ತೆ, ಇನ್ನೊಂದು ಈ ಕಡೆ ಹೋಗುತ್ತೆ, ಇಲ್ಲಾಂದರೆ ಕೆಲವೊಂದು ಕಡೆ ಹೀಗೂ ಕೂಡ ಆಗಬಹುದು. ಅಂದರೆ ನಾರ್ಮಲಾಗಿ ಈ ರೀತಿ ಹೋಗ್ತಿರುತ್ತೆ ಒಂದು ಯಾವುದಾದ್ರೂ ನದಿ, ತಂದು ಏನೋ ಪಾತ್ ಈ ಕಡೆ ಇರ್ತದೆ, ಬಟ್ ಯಾವ ಕಡೆ ಆದರೂ ಈ ಕಡೆ ಹೊಡ್ಕೊತದೆ ಅದು, ಓಕೆನಾ. ಒಂದು ಕವಲ್ ಹೊಡಿತದೆ, ಆ ಕವಲ್ ಹೊಡೆದ ದಾರಿಗೆ ಏನಂತೀವಿ ಗೊತ್ತಾ, ಅದಕ್ಕೆ ಡಿಸ್ಟ್ರಿಬ್ಯೂಟ್ರಿ ಅಂತೀವಿ. 2 ಏನು ಹೋಗ್ತಾವಲ್ವಾ, ಅದಕ್ಕೆ ನಾವು ಡಿಸ್ಟ್ರಿಬ್ಯೂಟ್ರಿ ಅಂತೀವಿ, ಸರಿನಾ. ಹೀಗೊಂದು ಹೋಗ್ತಿರುತ್ತೆ, ಇಲ್ಲಿ ಪದ್ಮಾಗಿ ಹೋಗುತ್ತೆ, ಅದು ಗಂಗಾ ನದಿ, ಸರಿನಾ. ಬಟ್ ಈ ಕಡೆ ಏನು ಕೆಳಗಡೆ ಇಳೀತು ಗೊತ್ತಾ, ಇದು ಹೂಗ್ಲಿಯಾಗಿ ಇಳೀತದೆ. ಸೊ ಮೇನ್ ನದಿಗೆ ಮತ್ತೊಂದು ಯಾವುದು ಬಂದು ಕೂಡ್ತಾ ಇಲ್ಲ, ಇದು ಈ ಫ್ಲೋ ಇದೆ, ಈ ರಿವರ್ ಇದೆಯಲ್ಲ, ಇದು ಈ ಕಡೆ ಬಂದು ಇದಕ್ಕೆ ಜಾಯಿನ್ ಆಗ್ತಿದ್ರೆ ಇದಕ್ಕೆ ಟ್ರಿಬ್ಯೂಟ್ರಿ ಅಂತಿದ್ವಿ. ಬಟ್ ಇಲ್ಲಿ ಹಾಗೆ ಆಗ್ತಿಲ್ಲ ಅಲ್ವೇ, ಓಕೆ. ಇಲ್ಲಿ ಹಾಗೆ ಆಗ್ತಿಲ್ಲ, ಇಲ್ಲಿ ಫ್ಲೋ ಅದಕ್ಕೆ ಯಾವ ಕಡೆ ಇದೆ ಅಂದರೆ ಈ ಕಡೆ ಇದೆ, ಓಕೆ. ಇಲ್ಲಿ ಈ ಕಡೆ ಇದೆ ಫ್ಲೋ, ಈ ಕಡೆ ಇದ್ದರೆ ಆ ನದಿಗೆ ಮೇನ್ ನದಿಗೆ ಕೂಡ್ತಾ ಇದ್ದರೆ ಅದಕ್ಕೆ ಟ್ರಿಬ್ಯೂಟರಿ ಅಂತಿದ್ವಿ. ಬಟ್ ಈ ಕಡೆ ಏನೋ ಅಪೋಸಿಷನ್ ಇದೆ, ಓಕೆ. ಸೊ ಅದಕ್ಕೆ ನಾವು ಟ್ರಿಬ್ಯೂಟರಿ ಅನ್ನಲ್ಲ, ಯಾವುದೋ ಡಿಸ್ಟ್ರಿಬ್ಯೂಟರಿ ಅಂತೀವಿ.
ಗಂಗಾದ ಡಿಸ್ಟ್ರಿಬ್ಯೂಟರಿ ಯಾವುದು ಅಂದರೆ ಒಂದು ಪದ್ಮ, ಸರಿನಾ. ಇದು ಪದ್ಮ ಎಲ್ಲಿ ನಾನು ಬಾಂಗ್ಲಾದೇಶದಲ್ಲಿ ಕೇಳ್ತೀನಿ. ಹೌದು, ಬಾಂಗ್ಲಾದೇಶದಲ್ಲೇ ಕೇಳಿರ್ತೀರ. ಗಂಗಾ ಏನೀಗ 2 ಕವಲಾಗಿ ಹೊಡಿತದಲ್ವ, ಒಂದು ಡಿಸ್ಟ್ರಿಬ್ಯೂಟರಿ ಹೂಗ್ಲಿಯಾಗಿ ಹರಿತದೆ ಎಲ್ಲಿ, ಕಲ್ಕತ್ತಾದಲ್ಲಿ. ಇನ್ನೊಂದು ಪದ್ಮ ಹೆಸರಿನಿಂದ ಬಾಂಗ್ಲಾದೇಶದಲ್ಲಿ ಹರಿತದೆ. ಆ ಬಾಂಗ್ಲಾದೇಶದಲ್ಲಿ ಹರಿದು ಜಮುನಾ ನದಿ ಕುಡ್ಕೋತದೆ. ಜಮುನಾ ನದಿಯ ಬ್ರಹ್ಮಪುತ್ರ ಅಂತ ಕೇಳಿದ್ದೆ. ಹೌದು, ಬ್ರಹ್ಮಪುತ್ರ ಅಂತ ಕೇಳಿರ್ತೀರ. ಆ ಬ್ರಹ್ಮಪುತ್ರ ನದಿಗೆ ಯಾವಾಗ ಕೋಸಿ ನದಿ ಬಂದು ಸೇರ್ತದಲ್ವ, ಆ ಕೋಸಿ ನದಿ ಬಂದು ಸೇರಿದ ನಂತರ ಅದಕ್ಕೆ ನಾವು ಜಮುನಾ ಅಂತ ಕರಿತೀವಿ, ಸರಿನಾ. ಜಮುನಾ ಲೈಕ್ ಇವಾಗ ದೇವಪ್ರಯಾಗದಲ್ಲಿ ಭಾಗೀರಥಿ ನದಿಗೆ ಅಲಕಾನಂದ ಸೇರಿದ ನಂತರ ಏನಂತ ಕರಿತೀವಿ, ಗಂಗಾ ಅಂತ ಕರಿತೀವಿ ತಾನೇ. ಹಾಗೆ ಇಲ್ಲಿ ಕೋಸಿ ನದಿಗೆ ಬ್ರಹ್ಮಪುತ್ರ ಬಂದು ಸೇರಿದಾಗ ನಾವು ಏನಂತ ಕರಿತೀವಿ ಅಂದರೆ ಜಮುನಾ ಅಂತ ಕರಿತೀವಿ. ಆ ಜಮುನಾ ಮುಂದೆ ಬಂದು ಇದು ಯಾವುದು ಗಂಗಾ ಜೊತೆ ಕೂಡ್ಕೋತದೆ, ಓಕೆನಾ. ಗಂಗಾ ಜೊತೆ ಕೂಡ್ಕೊಳ್ಳಲ್ಲ, ಆ್ಯಕ್ಚುಲಿ ಪದ್ಮ ಜೊತೆ ಕೂಡ್ಕೋತದೆ, ಓಕೆ. ಯಾಕಂದರೆ ಡಿಸ್ಟ್ರಿಬ್ಯೂಟ್ರಿ ಆಗಿತ್ತಲ್ವ ಆವಾಗಲೇ, ಸೊ ಅಲ್ಲೇ ಅದೇನೋ ಪದ್ಮ ಅಂತ ಹೆಸರು ಬಂದುಬಿಟ್ಟಿರ್ತದೆ ಅದಕ್ಕೆ. ಆ ಪದ್ಮ ಮತ್ತು ಜಮುನಾ ಇಬ್ಬರು ಸೇರಿ ಮುಂದೆ ಹರಿತಾರೆ, ಓಕೆ. ಲೈಕ್ ಏನಂದರೆ ಈ ಕಡೆಯಿಂದ ಪದ್ಮ ಬಂದಳು, ಓಕೆನಾ. ಪದ್ಮ ಬಂತು ನದಿ, ಈ ಕಡೆಯಿಂದ ಜಮುನಾ ಬಂತು. ಈ ಜಮುನಾ ಇಲ್ಲಿ ಆಲ್ರೆಡಿ ಇದಕ್ಕೆ ಬ್ರಹ್ಮಪುತ್ರಗೆ ಜಮುನಾ ಅಂತ ಕರೆದಿದ್ದೀವಿ, ಇಲ್ಲಿ ಗಂಗಾ ಕೂಡ ಪದ್ಮ ಅಂತ ಕರೆದಿದ್ದೀವಿ. ಬಟ್ ಇವೆರಡೂ ನೇಮ್ ಕೂಡ್ಕೊಂಡ ನಂತರ ಮತ್ತೆ ಇನ್ನೊಂದು ನೇಮ್ ಆಗುತ್ತೆ, ಓಕೆ. ಅಲ್ಲಿ ಏನಾಗುತ್ತೆ ಅಂದರೆ ಮೇಘನಾ ಆಗುತ್ತೆ, ಓಕೆ. ಮೇಘನಾ ನದಿ ಅಂತ ಆಗುತ್ತೆ, ಸರಿನಾ. ಸೊ ಬೋರ್ ಅಂತ ಅನ್ಕೋಬೇಡಿ ಇದನ್ನು, ಅಂದರೆ ಸ್ವಲ್ಪ ಕನೆಕ್ಟ್ ಆಯ್ತಲ್ವಾ, ಸೊ ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ, ಸರಿನಾ. ಯಾಕಂದ್ರೆ ಇಂಪಾರ್ಟೆಂಟ್, ಮೇ ಬಿ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬರ್ಬೋದಲ್ವಾ. ಸೊ ನಿಮಗೆ ಈ ಟಾಪಿಕ್ ನಿಮಗೆ ನೆನಪು ಉಳಿತು ಅಂದರೆ ಸೊ ನೆಕ್ಸ್ಟ್ ನಿಮಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ರೀತಿ ಏನಾದರೂ ಕನ್ಫ್ಯೂಷನ್ ಕ್ವಶನ್ ಬಂದರೆ ಇಂಗ್ಲೀಷಲ್ಲಿ ಓದಬೇಕಲ್ಲಪ್ಪ ಅಂತ, ಓಕೆನಾ. ಸೊ ಆ ರೀತಿ ಹೇಳಿದೆ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 67th ಕ್ವಶನ್, ಸಮುದಾಯ ಅಭಿವೃದ್ಧಿ ಯೋಜನೆ ಜಾರಿಗೊಳಿಸಿದ ವರ್ಷ. ಇದೊಂದು ಎಕ್ಸಾಮ್ ಅಂದರೆ ಒಂದು 100 ಸರಿ ಕ್ವಶನ್ ಕೇಳಿದ್ದಾರೆ. ಇದು ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲ ಕ್ವಶನ್ ಪೇಪರಲ್ಲಿ ಇದ್ದಾವೆ. ಯಾವಾಗಂದರೆ 1952ರಲ್ಲಿ, ಓಕೆ. ರಾಷ್ಟ್ರೀಯ ಅಭಿವೃದ್ಧಿ ಯೋಜನೆಯನ್ನು ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೊಳಿಸಿದ ವರ್ಷ. ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಗೊತ್ತಾ, ಸಿ ಡಿ ಪಿ ಪ್ರೋಗ್ರಾಮ್, ಸಿ ಡಿ ಪಿ ಆ್ಯಕ್ಟ್ ಅಂತಲೇ ನೆನ್ಪಿಟ್ಕೊಂಡಿರ್ತೀವಿ, ಇಲ್ಲ ಸಿ ಡಿ ಪಿ ಪ್ರೋಗ್ರಾಮ್ ಅಂತ ನೆನ್ಪಿಟ್ಕೊಂಡಿರ್ತೀವಿ. ಆ ಸಿ ಡಿ ಪಿ ಪ್ರೋಗ್ರಾಮ್ ಯಾವಾಗ ಬಂದಿದೆ ಅಂದರೆ 1952 ಪ್ರಥಮ ಬಾರಿಗೆ ಏನು ಎಲೆಕ್ಷನ್ ಆಯಿತು, ಅದಾನಂತರ ಏಪ್ರಿಲ್ 17 ರಂದು ಲೋಕಸಭೆ ಅಧಿವೇಶನ ನಡೀತಲ್ಲ ಮೊದಲು. ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಕೇಳ್ತಿದ್ದೀನಿ. ಏಪ್ರಿಲ್ 17 ಆನಂತರ ರಾಜ್ಯಸಭೆ ಮೊದಲಿಗೆ ಅಧಿವೇಶನ ಸೇರಿದ ದಿನಾಂಕ ಮೇ 13, ಓಕೆ. ಇದನ್ನು ಡೇಟ್ ಕೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದೇ ವರ್ಷನೇ ಸಿ ಡಿ ಪಿ ಕೂಡ ಜಾರಿಗೆ ಬರ್ತದೆ, ಸರಿನಾ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅದು ಯಾವಾಗ ಜಾರಿಗೆ ಬಂತು? 52ರಲ್ಲಿ ಬಂತಾ, 50ರಲ್ಲಿ ಬಂತಾ? ಕಾಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾಯಿಸಲು ಪ್ರತಿ ಮತದಾರನು ಚಲಾಯಿಸಬಹುದಾದ ಮತಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ, ಓಕೆ. 1 ಅಂತ ಕೊಟ್ಟಿದ್ದಾರೆ. 1 ಬರುತ್ತಾ? 1 ಇಲ್ಲ, ಓಕೆ. ನಾವು 1 ಚಲಾಯಿಸ್ತೀವ, ನೀವು ಮೇ ಬಿ ಓಟ್ ಹಾಕಿರ್ತೀರ ನೀವು ಗ್ರಾಮ ಪಂಚಾಯತ್ ಮೆಂಬರ್ಗೆ, ಇದು ನೀವು ಆನ್ಸರ್ ಹೇಳ್ತೀರಲ್ವ. ಚುನಾವಣಾ ಕ್ಷೇತ್ರದಿಂದ ಆಯ್ಕೆ ಮಾಡಬಹುದಾದ ಸದಸ್ಯರ ಸಂಖ್ಯೆ ಎಷ್ಟು? ಹೌದು, ಈಕ್ವಲ್ ನಂಬರ್ ಟು ದ ನಂಬರ್ ಆಫ್ ಮೆಂಬರ್ಸ್ ಟು ಬಿ ಎಲೆಕ್ಟೆಡ್ ಇನ್ ದ ಕಾನ್ಸ್ಟಿಟ್ಯೂಯೆನ್ಸಿ, ಓಕೆ. ಕಾನ್ಸ್ಟಿಟ್ಯೂಯೆನ್ಸಿ ಒಳಗೆ ಎಷ್ಟು ಆಯ್ಕೆ ಮಾಡ್ಲಿಕ್ಕಿದ್ರೇನೋ ಸದಸ್ಯರ ಸಂಖ್ಯೆ ಇರ್ತದಲ್ಲ, ಅಷ್ಟಕ್ಕಿದ್ರೆ ನಾವು ಓಟ್ ಹಾಕ್ತೀವಿ, ಓಕೆ. ಇದು ನೆನಪಿರಲಿ. ಹಾಗೆ ನಿಮಗೆ ಇನ್ನೊಂದು ನೆನಪಿರಲಿ, ಯಾವುದಂದರೆ MLA ಮತ್ತು MP ಎಲೆಕ್ಷನ್ಗೆ, ಓಕೆ. MLA MP ಎಲೆಕ್ಷನ್ಗೆ ಹಾಗೆ MLC ಎಲೆಕ್ಷನ್ಗೆ ನಾವು ಎಷ್ಟು ಓಟ್ ಹಾಕ್ತೀವಿ? MLC ಎಲೆಕ್ಷನ್ ನಾವು ಹಾಕ್ತೀರಾ ಅಲ್ವಾ? ಯಾಕಂದರೆ ಡಿಗ್ರಿ ಮುಗಿದಿದೆ ತಾನೇ ನಿಮ್ಮದು. ಯಾಕಂದರೆ ಪದವೀಧರ ಕ್ಷೇತ್ರದಿಂದ 1/12 ಇದ್ರೇನೋ ಆರಿಸಿ ಹೋಗ್ತಾರೆ ಜನ, ಓಕೆ. ಆ 1/12 ಜನಕ್ಕಿದ್ರೆ ನೀವು ಹಾಕ್ತೀರಾ ಅಲ್ವಾ? ಪದವಿ ಕ್ಷೇತ್ರದಿಂದ ಹಾಕ್ತೀರಾ ತಾನೇ. ಸೊ ಆ ಓಟ್ ಎಷ್ಟು ಹಾಕ್ತೀರಾ ಅಂತ ಕೇಳಿದ್ರೆ 1 ಓಟ್ ಹಾಕ್ತೀರಾ, ಸರಿನಾ. ಬಟ್ ರಾಷ್ಟ್ರಪತಿಗೆ ಹೀಗೆ ಓಟ್ ಹಾಕ್ತಾರಾ? ಅಲ್ಲಿ ಪರೋಕ್ಷ ಚುನಾವಣೆ ಆಗ್ತದೆ ಬಿಡಿ, ಓಕೆನಾ. ಪ್ರತ್ಯಕ್ಷ ಚುನಾವಣೆ ಆಗೋದಿಲ್ಲ, ಪರೋಕ್ಷ ಚುನಾವಣೆ ಆಗ್ತದೆ, ಓಕೆನಾ. ಅಂದರೆ ನಾವು ಹಾಕೋದಿಲ್ಲ, ಅಲ್ಲಿ ನಾವು ಯಾರನ್ನ ಎಲೆಕ್ಟ್ ಮಾಡಿ ಕಳಿಸ್ತಿರ್ತೀವಲ್ವ, MLA MP ಗಳು, ಅವರು ಓಟ್ ಹಾಕ್ತಾರೆ ಅವರಿಗೆ, ಸರಿನಾ. ಅವರಿಗೆ ಸೇಮ್ ಇದೇ ಥರ ಓಟ್ ಹಾಕ್ತಾರೆ. ರಾಷ್ಟ್ರಪತಿ ಓಕೆಪ್ಪ, ಒಂದು ಕಡೆ ಇದ್ರೆ ದ್ರೌಪದಿ ಮುರ್ಮು ನಿಂತಿದ್ದಾರೆ, ಇನ್ನೊಂದು ಕಡೆ ಯಾರೋ ರಾಮನಾಥ್ ಕೋವಿಂದ್ ನಿಂತಾರೆ ಅಂದ್ಕೊಂಡಿರಿ, ಓಕೆನಾ. ಯಾರು ನಿಂತಿದ್ದಾರೆ ಅವ್ರ ಅಪೋಸಿಟ್ ನನಗೆ ಏನೋ ಹೆಸರು ನೆನಪಿಲ್ಲ, ಬಟ್ ಅಪೋಸಿಷನ್ ಇಬ್ಬರು ನಿಂತಿದ್ದಾರೆ ಅಂದ್ಕೊಳ್ಳಿ, ಓಕೆನಾ. ಅವ್ರಿಗೆ ಒಂದೊಂದು ಓಟ್ ಹಾಕಿ ಬರ್ತಾರೆ. ಕ್ವಶನ್ ಕೇಳಿದ್ದಾರೆ, ಇದು KS ಅಲ್ಲಿ ಕೇಳಿದಾರೋ ಏನು IAS ಅಲ್ಲಿ ಕೇಳಿದಾರೋ ಗೊತ್ತಿಲ್ಲ, ಬಟ್ ಕೇಳಿದ್ದಾರೆ. ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಕೊಡಿದ್ರೆ 1-2 ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು ಕ್ವಶನ್ನ, ಸರಿನಾ. ಒಂದೇ ಓಟ್ ಹಾಕ್ತಾರಾ? ಅಲ್ಲ, ಪ್ರಿಯಾರಿಟಿ ಬೇಸ್ ಮೇಲೆ ಹಾಕ್ತಾರೆ, ಓಕೆ. ಇವಾಗ ಹೇಗಂದರೆ, ಓಕೆ, 1 2 3 ಜನ ನಿಂತಿದ್ದಾರೆ ಅಂದ್ಕೊಳ್ಳಿ, ಓಕೆನಾ. ಎಲ್ಲಿ ನಿಂತಿದ್ದಾರೆ ಅಂದರೆ ಇದು ಅವ್ರ ಫೋಟೋ ಅಂದ್ಕೊಳ್ಳಿ, ಇದು ಅವ್ರ ಫೋಟೋ ಅಂದ್ಕೊಳ್ಳಿ, ಇದು ಅವ್ರ ಫೋಟೋ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿ A B C, ಓಕೆ, A B C, ಓಕೆ, ಈ ರೀತಿನಾ.
ಸೊ ಹೋಯ್ತಲ್ವಾ. ಓಕೆ, ಒಂದು ಸೆಕೆಂಡ್. ಸೊ ಇವಾಗ ನೋಡಿ, ಇವಾಗೇನಂದರೆ ಇವಾಗ ಯಾವುದೋ ಒಬ್ಬರು ಕ್ಯಾಂಡಿಡೇಟ್, ಒಂದು ಕ್ಯಾಂಡಿಡೇಟ್, ಇಬ್ಬರು ಕ್ಯಾಂಡಿಡೇಟ್, ಮೂರನೇ ಕ್ಯಾಂಡಿಡೇಟ್, ಓಕೆನಾ. ಇವರು ನನಗೆ ಯಾವ ಪ್ರಿಯಾರಿಟಿ ಮೇಲೆ ನನಗೆ ಇವರಿದ್ರೇನೋ ರಾಷ್ಟ್ರಪತಿ ಆಗಬೇಕು ಅಂತ ನಾನು ಹೋಗ್ತೀನಿ, ಓಕೆನಾ. ನಾನು ಅವನೊಬ್ಬ MP ಮೆಂಬರ್, ಓಕೆನಾ. ನಾನು ನನ್ನ ಜಿಲ್ಲೆದ MP ಇದ್ರೇನೋ ಎಲೆಕ್ಟ್ ಆಗಿದ್ದೀನಿ. ನಾನು ಇವಾಗ ರಾಷ್ಟ್ರಪತಿಗೆ ಓಟ್ ಹಾಕ್ತಿದ್ದೀನಿ. ಓಟ್ ಹಾಕಿದ್ರೆ ನಾನು ಒಂದೇ ಓಟ್ ಹಾಕೋದಿಲ್ಲ, ಲೈಕ್ ಇದ್ರೇನೋ ಇವಾಗ MLA MP ಹಾಕ್ತಾರೆ. ನಾನೇನು ಮಾಡ್ತೀನಿ, ಇವ್ರು ನನಗೆ ಇಷ್ಟ, ಫಸ್ಟ್ ವ್ಯಕ್ತಿ ಇದ್ದಾರಲ್ಲ, ಇವ್ರಿಗೆ ನಾನು A ಅಂತ ಕೊಡ್ತಿದ್ದೀನಿ ಇಲ್ಲಿ, ಓಕೆ. ಇವರು A ಪ್ರಿಯಾರಿಟಿ, ನನಗೆ ಫಸ್ಟ್ ಪ್ರಿಯಾರಿಟಿ ಯಾರಾಗಬೇಕು ಅಂದರೆ ನನಗೆ ಈ ವ್ಯಕ್ತಿ, ಒಂದೇ ವ್ಯಕ್ತಿ ಆಗಬೇಕು. ಸೊ ಇವ್ರಿಗೆ ಏನು ಮಾಡ್ತೀನಿ ನಾನು ಅಂದರೆ ಇವ್ರಿಗೆ B ಕೊಡ್ತೀನಿ. ಯಾಕಂದರೆ ಇವರಾದ ನಂತರ ಸೆಕೆಂಡ್ ಇಷ್ಟ ನನಗೆ ಯಾರು ಅಂದರೆ ಇವರು ಆಪ್ಷನ್ 3ದವರು, ಓಕೆನಾ. C ವ್ಯಕ್ತಿ ಅನ್ನೋರು, ಮೂರನೇ ವ್ಯಕ್ತಿ ಅನ್ನೋರು, ಓಕೆನಾ. ಬಟ್ ಇಲ್ಲೇನಿದೆ ಅಲ್ಲ, ನನಗಿದ್ರೇನೋ ಇವ್ರು ಇಷ್ಟನೇ ಇಲ್ಲ, ಬಟ್ ಆದರೂ ಹಾಕಬೇಕಾಗಿದೆ. ಸೊ ಇವರಿಗೆ C ಕೊಡ್ತೀನಿ ನಾನು, ಸರಿನಾ. C ಕೊಡ್ತೀನಿ. ಸೊ ಈ ರೀತಿ ಅಂದರೆ ಪ್ರಿಯಾರಿಟಿ ಬೇಸ್ ಮೇಲೆ ನಾನು ಎಲೆಕ್ಟ್ ಮಾಡ್ತೀನಿ, ಓಕೆನಾ. ಪ್ರಿಯಾರಿಟಿ ಬೇಸ್ ಮೇಲೆ ನಾನು ಎಲೆಕ್ಟ್ ಮಾಡ್ತೀನಿ. ಮತ್ತು ಇನ್ನೊಂದು ಕ್ವಶನ್ SSC CGL ಕೇಳಿದ್ದ, ಮತ್ತು ಏನಂದರೆ SSC CGL ಮತ್ತು IS ಕೇಳಿದ್ದ, ಒಬ್ಬ MP ರಾಷ್ಟ್ರಪತಿಗೆ ಓಟ್ ಹಾಕ್ತಾನಲ್ವ, ಆ MP ಇದ್ರೇನೋ ಓಟಿದ್ರೇನೋ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದ, ಓಕೆನಾ. ವ್ಯಾಲ್ಯೂ ಕೌಂಟ್ ಎಷ್ಟು ಅಂತ ಕೇಳಿದ್ದ. ವ್ಯಾಲ್ಯೂ ಕೌಂಟ್ ಎಷ್ಟು ಗೊತ್ತಾ, ಇವಾಗ ನಾನು ಒಂದು ಓಟ್ ಹಾಕ್ತೀನಿ, ಒಂದು ಓಟ್ ಅಂದರೆ ಕೌಂಟ್ ಆಗುತ್ತೆ ಅದು. ಬಟ್ ಒಬ್ಬ MP ಎಷ್ಟಾಗುತ್ತೆ ಗೊತ್ತಾ, 708, ಓಕೆ. ಅವನು ಎದಲ್ಲಿ ಹಾಕಿದ ಅಂದ್ಕೊಳ್ಳಿ, 708 ಇವರಿಗೆ ಮಾರ್ಕ್ಸ್ ಸಿಕ್ತು, ಓಕೆ. 708 ಮಾರ್ಕ್ಸ್ ಸಿಕ್ತು ಇವರಿಗೆ, ಎದವರಿಗೆ. ಅದಾಂದ್ರೆ B ಹಾಕಿದ ಅಂದರೆ ಇವ್ರಿಗೆ ಸಮಥಿಂಗ್ ಮಾರ್ಕ್ಸ್ ಸಿಗುತ್ತೆ. ಬಟ್ ಎದು ಕೇಳಿದ್ದ ಅವನು, ಎದಿದ್ರೆ ವ್ಯಾಲ್ಯೂ ಎಷ್ಟಿದೆ ಅಂತ, 708 ಇದೆ, ಓಕೆನಾ. MLAಗಳಿಗೆ ಸೇಮ್ ಇದೆ ಅಂತ ಕೇಳಿದ್ರೆ MLAಗಳಿಗೆ ಸೇಮ್ ಇಲ್ಲ. ಕರ್ನಾಟಕದ MLAಗಳಿಗೆ ವ್ಯಾಲ್ಯೂ ಕೌಂಟ್ ಬೇರೆ ಇದೆ, ಓಕೆನಾ. ರಾಷ್ಟ್ರಪತಿಗೆ ಏನು ಇದು ಹಾಕ್ತಾರಲ್ವ, ಮತ ಹಾಕ್ತಾರಲ್ವ, ಓಟ್ ಹಾಕ್ತಾರಲ್ವ, ಅದರದ್ದು ವ್ಯಾಲ್ಯೂನೇ ಬೇರೆ ಇದೆ. ಗೋವಾದೇ ಬೇರೆ ಇದೆ. ಇದು ನೆನ್ಪಿಟ್ಕೊಳ್ಳಿ ನೀವು, ಇಂಪಾರ್ಟೆಂಟ್ ಇದೆ, ಸರಿನಾ. ಸ್ವಲ್ಪ ಡೀಪಾಗಿ ಕ್ವಶನ್ ಕೇಳಿದಾಗ ಈ ರೀತಿ ಕ್ವಶನ್ ಕೇಳ್ತಾನೆ, ಸರಿನಾ. ಸೊ ಟೈಮ್ ವೇಸ್ಟ್ ಅಲ್ಲ ಕೂಡ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ವಶನ್ ಬಂದಿದೆ ಅಂತ ಹೇಳಿದೆ ಅಷ್ಟೇ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಓಕೆ, 69ನೇ ಕ್ವಶನ್. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ, ಓಕೆ. ಕೋ ಚೇರ್ಮನ್ ಯಾರು ಅಂತ ಕೇಳಿದ್ದಾರೆ. ಕೋ ಚೇರ್ಮನ್ ಯಾರು ಅಂದರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರೇ ಆಗಿರ್ತಾರೆ, ಸರಿನಾ. ತಾಲೂಕ್ ಪಂಚಾಯತ್ ಅಧ್ಯಕ್ಷರೇನಾಗಿರ್ತಾರಲ್ಲ ಅವರು ಕೋ ಅಧ್ಯಕ್ಷರಾಗಿರ್ತಾರೆ, ಓಕೆನಾ. ಸಹ ಅಧ್ಯಕ್ಷರಾಗಿರ್ತಾರೆ, ಕೋ ಪ್ರೆಸಿಡೆಂಟ್. ಯಾವುದಕ್ಕೆ, ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿಯ ಸಮಿತಿಗೆ, ಓಕೆ, ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 70ನೇ ಕ್ವಶನ್. 2015-16ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ MGNREG ಕಾಯ್ದೆಯಡಿಯಲ್ಲಿ ಬಳಸಲ್ಪಟ್ಟ ನಿಧಿಗಳ ಶೇಕಡಾ ಪ್ರಮಾಣ ಅಂತ ಕೊಟ್ಟಿದ್ದಾರೆ, ಓಕೆ. ಇದು ಇನ್ನೂ ಇದ್ರೇನು ರಿಲೀಸ್ ಆಗಿಲ್ಲ ಈ ವರ್ಷ, ಬಟ್ ಈ ವರ್ಷದಿದ್ರೇನೋ ಇಂಪಾರ್ಟೆಂಟ್ ಆಗುತ್ತೆ. ಇದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ನೆನಪಿಟ್ಕೊಳ್ಳೋದಾದರೆ ಸುಮ್ಮನೆ ನೋಡ್ಕೊಳ್ಳೋದಾದರೆ 138.73 ಅಂತ ನೆನಪಿಟ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, MG ನರೇಗಾ ದಡಿ ಕೈಗೊಳ್ಳಬಹುದಾದ ಕಾಮಗಾರಿ ಪಟ್ಟಿಯನ್ನು ಡ್ಯಾಶ್ ಅನುಮೋದಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. MG ನರೇಗಾ ದಡಿ ಏನಿದ್ರೇನೋ ಕಾಮಗಾರಿ ತೊಗೊಳ್ತಾರೆ ಗೊತ್ತಾ. ಒಂದು ಊರಲ್ಲಿ ಒಂದು ಬದು ನಿರ್ಮಾಣ ಮಾಡ್ಬೇಕಂತಾರೆ, ಇಲ್ಲಾಂದ್ರೆ ಒಂದು ಕೆರೆ ನಿರ್ಮಾಣ ಮಾಡ್ಬೇಕಂತ ಏನೋ ಒಂದು ಕೆಲಸ ಮಾಡ್ಕೋತಾರೆ, ಸರಿನಾ. ಇಲ್ಲಾಂದ್ರೆ ರೋಡ್ ಮಾಡ್ಬೇಕಂತಾರೆ, ಏನೋ ಒಂದು ಕೆಲಸ ಹಾಕೋತಾರೆ. ಯಾವುದೋ ಒಂದು ಹೊಲಕ್ಕೆ ರೋಡ್ ಮಾಡಬೇಕಂತ, ಬೇರೆ ಏನಾದರೂ ಒಂದು ಬಾವಿ ತೋಡ್ಬೇಕಂತ ಮಾಡ್ತಾರೆ ಗೊತ್ತಾ. MG ನರೇಗಾ ದಡಿಯಲ್ಲೇ ಮಾಡ್ತಾರೆ ಅದೆಲ್ಲ. ಸೊ ಅದನ್ನು ಯಾರು ತೀರ್ಮಾನ ತೊಗೊಳ್ತಾರೆ ಅಂತ ಕೊಟ್ಟಿದ್ದಾರೆ, ಯಾರು ಅನುಮೋದಿಸಬೇಕಾಗ್ತದೆ ಅಂತ ಕೊಟ್ಟಿದ್ದಾರೆ. ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವರೆಲ್ಲ ಕೊಟ್ಟರೆ, ಗ್ರಾಮ ಸಭಾ ಇದೆಯಲ್ಲ, ಈ ಗ್ರಾಮ ಸಭಾ ಅನುಮೋದಿಸಬೇಕಾಗ್ತದೆ, ಒಪ್ಪಿಗೆ ಕೊಡಬೇಕಾಗ್ತದೆ, ಮಾಡು ಇದು ಅಂಥೇಳಿ, ಸರಿನಾ. ಸೊ MG ನರೇಗಾದ ಬಗ್ಗೆ ಕ್ವಶನ್ ಇದ್ರೇನೋ 4-5 ಕ್ವಶನ್ ಬಂತು ಅನಿಸುತ್ತೆ ಇವಾಗ. MG ನರೇಗಾ ಯಾವಾಗ ಬಂದು ಅಂದರೆ 2005, ಇಂಪ್ಲಿಮೆಂಟ್ ಆಗಿದ್ದು ಅಂದರೆ 2006. MG ನರೇಗಾಗೆ MG ಅಂತೇಳಿ ಮಹಾತ್ಮ ಗಾಂಧೀಜಿ ನರೇಗಾ ಅಂತೇಳಿ ಸ್ಕೀಮ್ ಸ್ಟಾರ್ಟ್ ಆಗೋದು, ಮರುನಾಮಕರಣ ಮಾಡೋದು ಯಾವಾಗ ಅಂದರೆ 2009 ಅಕ್ಟೋಬರ್ 2, ನೆನಪಿರಲಿ. ಕರ್ನಾಟಕದಲ್ಲಿ 349 ರೂಪಾಯಿ ಕೂಲಿ ಇದೆ, ಹರಿಯಾಣದಲ್ಲಿ 374 ರೂಪಾಯಿ ಕೂಲಿ ಇದೆ. ಹರಿಯಾಣದ ಯಾಕೆ ನೆನಪಿಟ್ಕೋಬೇಕು ನಾನು ಅಂದರೆ, ಯಾಕಂದರೆ ದೇಶದಲ್ಲಿ ಅತಿ ಹೆಚ್ಚಿದ್ರೇನೋ ಕೂಲಿ ಹರಿಯಾಣದಲ್ಲಿದೆ, ಸರಿನಾ. ಮುಂದಿನ ಕ್ವಶನ್ ಯಾವುದಿದೆ ಅಂದರೆ 70th ಕ್ವಶನ್, ಓಕೆ, 72 ಕ್ವಶನ್. ಸ್ವಚ್ಛ ಭಾರತ್ ಅಭಿಯಾನ ಜಾರಿಗೊಳಿಸಿದ ದಿನಾಂಕ ಅಂತ ಕೇಳಿದ್ದಾನೆ. ಸ್ವಚ್ಛ ಭಾರತ್ ಅಭಿಯಾನ ಜಾರಿಗೊಳಿಸಿದ ದಿನಾಂಕ 2014 ಅಂತ ಗೊತ್ತಿರ್ತದೆ, ಬಟ್ ಡೇಟ್ ನೆನಪಿರಲಿ ನಿಮಗೆ. ಸ್ವಚ್ಛ ಭಾರತ್ ಗಾಂಧಿ ಲೋಗೋ ಇರ್ತದೆ ತಾನೇ ಅದ್ರ ಮೇಲೆ, ಗಾಂಧಿದು ಕನ್ನಡಕ ಮತ್ತು ಲೋಗೋ ಸ್ವಚ್ಛ ಭಾರತ ಅದೇ ರೀತಿ ಇದೆ ಅಲ್ವಾ. ಸೊ ಅದು ಅಕ್ಟೋಬರ್ 2, 2014 ಓಕೆನಾ. ಅಕ್ಟೋಬರ್ 2, 2014 ಇದ್ರೇನೋ ಸ್ವಚ್ಛ ಭಾರತ್ ಅಭಿಯಾನ ಜಾರಿಗೊಳಿಸಿದ್ದಾರೆ. ಹಾಗೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಇದ್ರೇನೋ ಕೇಳಿದ್ದ ಮೊನ್ನೆ ರೀಸೆಂಟಾಗಿ, PDO ಎಕ್ಸಾಮಲ್ಲೇ ಕೇಳಿದ ಅನಿಸುತ್ತೆ, ಏನು ಅಸಿಸ್ಟೆಂಟ್ ಕಂಟ್ರೋಲಲ್ಲಿ ಕೇಳಿದ್ದ, ಓಕೆನಾ. KPSC ಅವರು ನಡೆಸೋದು ಅದು ಗ್ರೂಪ್ A ಲೆವೆಲ್ ಕ್ವಶನ್ ಪೇಪರಲ್ಲಿ. ಅದು 2014 ಪ್ರಧಾನಮಂತ್ರಿ ಜನಧನ್ ಯೋಜನೆ. ಜೀರೋ ಅಕೌಂಟ್ ಮಾಡಿರಿ ದುಡ್ಡು ಹಾಕ್ತೀವಿ 15 ಲಕ್ಷ ಅಂತ ಏನೋ ಒಂದು ಎದ್ದಿದ್ದು ಗೊತ್ತಾವಾಗ ಸ್ವಲ್ಪ ಗಾಸಿಪ್ಸ್
ಅದೇ ಅದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಓಕೆನಾ, ಅಕೌಂಟ್ 2014ರಲ್ಲಿ, ಸರಿನಾ, ಅದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಸ್ವರಾಜ್ಯದ ಅತ್ಯಂತ ತಳಮಟ್ಟದ ಘಟಕವೆಂದರೆ ಅಂತ ಕೊಟ್ಟಿದ್ದಾರೆ. ಗ್ರಾಮ ಸ್ವರಾಜ್ಯದ ಅತ್ಯಂತ ತಳಮಟ್ಟದ ಘಟಕ ಯಾವುದು? ಗ್ರಾಮ ಸಭಾ, ಗ್ರಾಮ ಪಂಚಾಯತ್, NGO, SDMC, ಸರಿನಾ. ಇದಕ್ಕೆ ಯಾವುದು ಅಂದರೆ ಗ್ರಾಮ ಸಭಾ. ಹಾಗೆ ಅತ್ಯಂತ ಮೇಲ್ಮಟ್ಟದ ಘಟಕ ಯಾವುದು? ಆಪ್ಷನ್ ಇದೆ ಇಟ್ಕೊಳ್ಳಿ. ಇನ್ನೊಂದಿದ್ರೆ ನನ್ ಆಫ್ ದ ಅಬವ್ ಅಂತ ಇಟ್ಕೊಳ್ಳಿ, ಓಕೆನಾ. ನನ್ ಆಫ್ ದಿ ಅಬವ್, ಓಕೆ, ನನ್ ಆಫ್ ದಿ ಅಬವ್ ಅಂತ ಇಟ್ಕೊಳ್ಳಿ. ಯಾವ್ದು ಆನ್ಸರ್ ಆಗುತ್ತೆ? ನನ್ ಆಫ್ ದಿ ಅಬವ್ ಆಗುತ್ತೆ, ಸರಿನಾ. ನನ್ ಆಫ್ ದಿ ಅಬವ್ ಯಾಕಾಗುತ್ತೆ ಅಂದರೆ, ಗ್ರಾಮ ಪಂಚಾಯಿತಿಯಲ್ಲಿ 3 ಘಟಕಗಳು ಬರ್ತವೆ, ಓಕೆ. ಗ್ರಾಮ ಸ್ವರಾಜ್ಯದಲ್ಲಿ 3 ಘಟಕಗಳು ಬರ್ತವೆ. ಯಾವುದು ಅಂದರೆ, ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ, ಜನವಸತಿ ಸಭಾ ಅಂಥೇಳಿ, ಓಕೆನಾ. ಇವಾಗ 3 ಸಭೆ ಹೇಳಿದೆ ನಾನು. ಇವು ಅಂಗಗಳು ಕೂಡ ಅಂತೀವಿ ಇದಕ್ಕೆ, ಓಕೆನಾ. ಗ್ರಾಮ ಸ್ವರಾಜ್ಯದ 3 ಅಂಗಗಳು ಯಾವ ಅಂದರೆ ಇವೇ ಹೇಳಬೇಕು. ಗ್ರಾಮ ಪಂಚಾಯತಿ ಏನಾದರೂ ಕೊಟ್ಟರೆ ತೆಗೆದು ಹಾಕಿಬಿಡ್ಬೇಕು ಅದನ್ನು, ಓಕೆನಾ. ನೆನಪಿಟ್ಕೊಳ್ಳಿ, ಗ್ರಾಮ ಪಂಚಾಯತಿ ಬರೋದಿಲ್ಲ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಗ್ರಾಮ ಸ್ವರಾಜ್ಯದ ಘಟಕಗಳಲ್ಲ. ಗ್ರಾಮ ಸ್ವರಾಜ್ಯದ ಘಟಕಗಳು ಗ್ರಾಮ ಸಭಾ, ಜನವಸತಿ ಸಭಾ, ವಾರ್ಡ್ ಸಭಾ. ಗ್ರಾಮ ಸ್ವರಾಜ್ಯದ ಅಂಗಗಳು ಅಂತ ಕೇಳಿದ್ರು ಕೂಡ ಇವು 3 ಆಗುತ್ತೆ. ಅದರಲ್ಲಿ ಅತ್ಯಂತ ಕೆಳಮಟ್ಟದು ಅಂತ ಕೇಳಿದ್ರೆ ಅಂದ್ರೆ ತಳಮಟ್ಟದು, ಓಕೆನಾ, ತಳಮಟ್ಟದು, ಓಕೆನಾ. ಅತ್ಯಂತ ಲೋವರ್ ಪ್ರಿಯಾರಿಟಿ ಇರೋದು ಯಾವುದು ಅಂದರೆ ಗ್ರಾಮ ಸಭಾ ಇದೆ. ಅತ್ಯಂತ ಹೈ ಇರೋದು ಯಾವುದಿದೆ? ಆಪ್ಷನ್ 3 ಕೊಟ್ಟಿದ್ದೀನಲ್ವಾ, ಇದರಲ್ಲಿ ಒಂದಂತರೂ ಆಯಿತು. ಇನ್ನೊಂದು ವಾರ್ಡ್ ಸಭಾ ಮತ್ತು ಜನವಸತಿ ಸಭಾ. ಇದರಲ್ಲಿ ಯಾವುದು ಮೇಲ್ಮಟ್ಟದ ಸಭೆ ಇದೆ, ಘಟಕ ಇದೆ? ಕಮೆಂಟ್ ಮಾಡಿ ನೋಡೋಣ. ನೀವು ಕಮೆಂಟ್ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡ್ತೀನಿ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಾಂವಿಧಾನಿಕ ಅಂಗವಲ್ಲ ಅಂತ ಕೊಟ್ಟಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಸಾಂವಿಧಾನಿಕ ಅಂಗ ಯಾವುದು? ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ, ಎಲೆಕ್ಷನ್ ಕಮಿಷನ್ ಮತ್ತು ತಾಲೂಕ್ ಪಂಚಾಯತ್. ಸೊ ಇಲ್ಲಿ ಎಲಿಮಿನೇಟ್ ಮಾಡೋಕ್ಕಿದ್ರೇನೋ ಕೊಟ್ಟಿದ್ದಾನೆ ಅಷ್ಟೇ. ಎಲಿಮಿನೇಟ್ ಯಾವುದು ಅಂದರೆ ಎಲೆಕ್ಷನ್ ಕಮಿಷನ್, ಓಕೆ. ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಇದು ಪಂಚಾಯತ್ ರಾಜ್ ವ್ಯವಸ್ಥೆಯ ಸಾಂವಿಧಾನಿಕ ಅಂಗವಲ್ಲ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬಹುದು ಅಂತ ಕೊಟ್ಟಿದ್ದಾರೆ. ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗ ರಚಿಸಬಹುದು ಅಂತ. ಇದು ರಾಜ್ಯ ಹಣಕಾಸು ಆಯೋಗ, ಇದು ಆಪ್ಷನ್ ಇದ್ರೆ ರಾಂಗ್ ಇದಾವೆ ಇವೆಲ್ಲ. ರಾಜ್ಯ ಹಣಕಾಸು ಆಯೋಗ ಯಾವ ವಿಧಿಯಲ್ಲಿ ರಚಿಸ್ಬೋದು ಅಂದರೆ 243I, ಓಕೆ. ಇದು 143 ಅಲ್ಲ ಇದು, ಓಕೆ. 143 ಅಲ್ಲ ಇದು, 243. ಇದು 143 ಅಂತ ಬಂದರೆ ಇದರಲ್ಲಿ ಬರ್ತದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ ಅದು, ಓಕೆ. 243I ಮತ್ತು 243Y, ಓಕೆ. ಇವಾಗಲೇ ಹೇಳಿದೆ ಅಲ್ವಾ, 243I ಮತ್ತು 243Y ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳ್ತದೆ. ಯಾರು ನೇಮಕ ಮಾಡ್ತಾರೆ ಅಂದರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ, ಸರಿನಾ. ಇದು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ರಾಜೀನಾಮೆ ಸಲ್ಲಿಸಬೇಕಾದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ, ಓಕೆ. ಇವಾಗ ಈ ಕ್ವಶನ್ ರಿಪೀಟೆಡ್ ಆಗಿರೋ ಕ್ವಶನ್ ಅನಿಸುತ್ತೆ ಏನೋ, ರಿಪೀಟೆಡ್ ಆಗಿರೋದಲ್ಲ. ಆ ಕ್ವಶನ್ ಫಾರ್ಮೇಷನ್ ನೋಡಿ ಹೇಗೆ ಕೇಳಿದ್ದಾನೆ, ಇದೇ ಕ್ವಶನ್ ಪೇಪರಲ್ಲಿ ಕೇಳಿದ್ದಾನೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಯಾರಿಗೆ ರಾಜೀನಾಮೆ ಕೊಡ್ತಾನೆ ಅಂತ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿದ್ವಿ ನಾವು. ಪೇಪರ್ 1ನಲ್ಲಿ ವಿಡಿಯೋ 1ನಲ್ಲಿ ಹೇಳಿದ್ವಿ ನಾವು. 50 ಕ್ವಶನ್ ಮಾಡಿದೆವಲ್ವ, ಅದರಲ್ಲಿ ಹೇಳಿದ್ದೆ ನಾನು, ಅದು ಸ್ಟೇಟ್ ಗೌರ್ಮೆಂಟ್ಗೆ. ಬಟ್ ಇವ್ರು ಯಾರು, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಅವ್ರು ಯಾರಿಗೆ ಕೊಡ್ತಾರೆ ಅಂದರೆ AC ಕೊಡ್ತಾರೆ, ಓಕೆನಾ. ACಗೆ. ಇವ್ರು ಯಾರು ಕೊಡ್ತಾರೆ ಅಂದರೆ ಇವರು DC ಕೊಡ್ತಾರೆ. ಯಾರು? ತಾಲೂಕ್ ಪಂಚಾಯತಿಯವರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು. 3ರದ್ದು ಕೂಡ ಕೇಳಿದ್ದಾನೆ, ಓಕೆ. ಒಬ್ರದ್ದು ನೋಡಿದಾಗ ಒಬ್ರದ್ದು ಸುತ್ತನೇ ನಾವು 3ರದ್ದು ತಿಳ್ಕೊಂಡಿರ್ತೀವಿ, ಬಟ್ ಆ 3ರದ್ದು ಕೂಡ ಇಲ್ಲ ಕೇಳಿದ್ದಾನೆ. ಸೊ ಸಿಂಪಲ್ ಅಲ್ವಾ, 3 ಕ್ವಶನ್ ಈಸಿಯಾಗಿ ಬರ್ತವೆ, ಈಸಿಯಾಗಿ ಗ್ರ್ಯಾಬ್ ಮಾಡ್ಬೋದು, ಸರಿನಾ. ಸೊ ಹೇಗಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವ್ನು ಹೈಯರ್ ಲೆವೆಲ್ ಯಾವುದು ಅಂದರೆ ತಾಲೂಕು ಲೆವೆಲಿಗೆ ಬರ್ತದೆ, ಸೊ ಅಲ್ಲಿ AC ಕೊಡ್ತಾನೆ. ತಾಲೂಕು ಪಂಚಾಯತಿ ಅಧ್ಯಕ್ಷ ಅವ್ನು ಹೈಯರ್ ಲೆವೆಲ್ ಯಾವುದು ಅಂದರೆ ಅವ್ನು ನೆಕ್ಸ್ಟ್ ಲೆವೆಲ್ ಇದ್ರೆ ಜಿಲ್ಲಾ ಪಂಚಾಯತಿ ಬರ್ತದೆ. ಆ ಜಿಲ್ಲಾ ಪಂಚಾಯತಿಯಲ್ಲಿ ಯಾರು ಇರ್ತಾರೆ? DC ಇರ್ತಾರೆ, ಓಕೆನಾ. ಜಿಲ್ಲೆ ಲೆವೆಲಲ್ಲಿ ಯಾರು ಇರ್ತಾರೆ? DC ಇರ್ತಾರೆ, ಡೆಪ್ಟಿ ಕಮಿಷನರ್ ಅವ್ರಿಗೆ ಕೊಡ್ತಾರೆ. ಬಟ್ ಆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅವ್ನ ಕಡೆ ಮೇಲ್ಗಡೆ ಕೊಡಬೇಕಲ್ವಾ. ಸೊ ವಲಯದಲ್ಲಿ ಯಾರೂ ಇಲ್ಲ, ರೇಂಜ್ ಲೆವೆಲ್ಗೆ, ಓಕೆ. 4 ವಲಯಗಳಿದಾವಲ್ವಾ, ಸೊ ಅಲ್ಲಿ ಯಾರೂ ಇಲ್ಲ. ಸೊ ಅದಕ್ಕೆ ಅವ್ನು ಡೈರೆಕ್ಟ್ ಯಾರಿಗೆ ಕೊಡ್ತಾನೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಕೊಡ್ತಾನೆ. ಯಾರು? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. 3 ಕೂಡ ಬಂತು ನೋಡಿ. ಈ ಕ್ವಶನ್ ಯಾವುದಾದ್ರೂ ರಿಪೀಟ್ ಆಗಬಹುದು ನಿಮಗೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಇದಕ್ಕೆ ಮಾರ್ಕ್ ಮಾಡಿಲ್ಲ ಅಲ್ವಾ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರೊವೈಡ್ಸ್ ಪಂಚಾಯತ್ ರಾಜ್ ಕಾಯ್ದೆಯು ಈ ಕೆಳಗಿನ ಯಾವುಗಳನ್ನು ನೀಡಿದೆ ಅಂತ ಕೊಟ್ಟಿದ್ದಾರೆ. ಪ್ರತಿ 5 ವರ್ಷಗಳಿಗೆ ಚುನಾವಣೆ ನೀಡಿದಾರಲ್ವಾ? ನೀಡಿದ್ದಾರೆ. ಸೊ ನೀಡಿದ್ದಾರೆ. ಪಂಚಾಯತಿಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ, ಹೌದು, ಪಂಚಾಯತಿಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ ಇದೆ, ಸರಿನಾ. ಯಾವ ಅನುಸೂಚಿನಲ್ಲಿ ಕೊಟ್ಟಿದ್ದಾರೆ ಹೇಳಿ? ಆಲ್ರೆಡಿ ಇದೇ ಕ್ವಶನ್ ಪೇಪರಲ್ಲಿ 50 ಕ್ವಶನ್ ಮಾಡಿದೆ ಅಲ್ವಾ, ಅದರಲ್ಲಿ ಕ್ವಶನ್ ಕೇಳಿದ್ದೆ ನೋಡಿ ಇದನ್ನು, ಓಕೆನಾ. ಯಾವ ವಿಧಿ ಅಂತ. ಸೊ ಅಲ್ಲಿಂದ ನೋಡಿದ್ರೆ ಈ ಆನ್ಸರ್ ಹಾಕ್ಬೋದು ನಾವು. ಮಿನಿಮಮ್ ಅಂದ್ರೆ ಮೇಲ್ಗಡೆ ಆನ್ಸರ್ ಓದ್ತಾ ಬಂದರೆ ಕೆಳಗಡೆ ಮಿನಿಮಮ್ ಅಂದ್ರೆ ಒಂದು 5-6 ಕ್ವಶನ್ಗೆ ಆನ್ಸರ್ ಹಾಕ್ಬೋದು ನೋಡಿ. ಆ ರೀತಿ ಕ್ವಶನ್ ಇದ್ದಾವೆ.
ಸೊ ಇದು ಕೂಡ ಇದೆ. ಯಾವ ಅನುಸೂಚಿ ಅಂತ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಎಲ್ಲಿದೆ ಅಂದರೆ, ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ದಾರಲ್ವ. ಕರ್ನಾಟಕದಲ್ಲಿ 50% ಇದೆ, 50% ಇದೆ. ಹಾಗೆ ಇಡೀ ದೇಶದಲ್ಲಿ 33% ಇದೆ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾತಿ ಇದೆ. ಬಟ್ ಇಂತಿಷ್ಟೇ ಮೀಸಲಾತಿ ಅಂತಿಲ್ಲ, ಓಕೆನಾ. ಆ ಜನರ ಅನುಗುಣವಾಗಿ ಮತಸಂಖ್ಯೆ ಏನು ಅನುಗುಣವಾಗಿದ್ದರೂ ಕೊಡ್ತಾರೆ ಅವರಿಗೆ, ಸರಿನಾ. ಸೊ ಅದು ಕೂಡ ಇದೆ. ಆಪ್ಷನ್ ಎ ಬಿ ಸಿ ಎಲ್ಲಿದೆ ಅಲ್ಲಿ ನೋಡಿಸಿ ಗುಂಡು ಹಾಕಬೇಕಷ್ಟೇ, ಓಕೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 1 2 3 ಇವು 3 ಕೂಡ ಕರೆಕ್ಟ್ ಆಗಿದ್ದಾವೆ. ಸೊ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಯಾವ ವಿಧಿ ಹೇಳ್ತಂದರೆ 243K, ಓಕೆ, 243K, ಓಕೆ, 243K. ಮುನ್ಸಿಪಲ್ ಕಾರ್ಪೊರೇಷನ್ ಇದೆಯಲ್ಲ, ಮುನ್ಸಿಪಲ್ ಕಾರ್ಪೊರೇಷನ್ ಅದರದ್ದು ಎಲೆಕ್ಷನ್ ಬಗ್ಗೆ ಯಾವ ವಿಧಿ ಹೇಳ್ತಂದರೆ 243K ಹೇಳೋಲ್ಲ, ಓಕೆ. ಅದು ಗ್ರಾಮ ಪಂಚಾಯತಿ ಬಗ್ಗೆ ಮಾತ್ರ. ಬಟ್ 243ZA ಅಂತ ಬರ್ತದೆ, ಅದು ಎದ್ರ ಬಗ್ಗೆ ಹೇಳ್ತದೆ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಹೇಳ್ತದೆ. ಯಾವುದು ZA, ಸರಿನಾ. ಜಡ್ ಮತ್ತು ಎ 243ZA ಬರುತ್ತೆ ಬಿಡಲ ಅದನ್ನು. 243ZA ಇದು ಮುನ್ಸಿಪಲ್ ಕಾರ್ಪೊರೇಷನ್ ಬಗ್ಗೆ. ಹಾಗೆ 243K ಇದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಗ್ಗೆ, ಸರಿನಾ. ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಡೆಸ್ತದೆ. ಯಾರಿದ್ದಾರೆ ಪ್ರೆಸೆಂಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ದ ಅಧ್ಯಕ್ಷ ಅಂದರೆ ಜಿ ಸಂಗ್ರೇಶಿ ಅಂತ ಬರ್ತಾರೆ. ರೀಸೆಂಟಾಗಿದ್ರೇ ಎಲೆಕ್ಟ್ ಆಗಿದ್ದಾರಲ್ವಾ. ಸೊ ಅದಕ್ಕೆ ಅಂದರೆ ನೇಮಕ ಆಗಿದ್ದಾರೆ, ಎಲೆಕ್ಟ್ ಅಲ್ಲ, ನೇಮಕ ಆಗಿದ್ದಾರೆ. ಸೊ ಅದಕ್ಕೆ ಇದ್ರೇ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ಅಫೇರ್ಸಲ್ಲಿ ಮೇ ಬಿ ಕೇಳ್ಬೋದು. ಅದು ಜಿ ಸಂಗ್ರೇಶಿ, ಸರಿನಾ, ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 1992ರಲ್ಲಿ ಡ್ಯಾಶ್ರ ಸರ್ಕಾರವಿದ್ದಾಗ ಪಂಚಾಯತ್ ರಾಜ್ ಕಾಯ್ದೆಯು ಅಂಗೀಕಾರವಾಯಿತು ಅಂತ ಕೊಟ್ಟಿದ್ದಾರೆ. ಇದು ನೀವು 1000 ಸರಿ ಓದಿರ್ತೀರಾ, ಓಕೆ. ಯಾರು ನರಸಿಂಹರಾವ್, ಓಕೆ. ನರಸಿಂಹರಾವ್ ಇದ್ರೇನೋ ಸರ್ಕಾರವಿದ್ದಾಗ. ನರಸಿಂಹರಾವ್ ಇದೆ ಅಂದರೆ LPG ಕೂಡ ಅವರೇ ತರ್ತಾರಲ್ವ 1992ರಲ್ಲಿ. ಸೊ ಅವರು ಸರ್ಕಾರ ಇದ್ದಾಗೆ ಅಂದರೆ ಶಂಕರ್ ದಯಾಳ್ ಶರ್ಮಾ ಅವ್ರು ಬಿಟ್ಟು ಹೋಗ್ತಾರೆ. ಇವರು ಯಾರು ಬರ್ತಾರೆ, ನೆಕ್ಸ್ಟ್ ಯಾರು ಬರ್ತಾರೆ ಹೇಳಿ ನೋಡೋಣ. 1992ರಲ್ಲಿ ರಾಷ್ಟ್ರಪತಿ ಯಾರು ಇರ್ತಾರೆ? ಶಂಕರ್ ದಯಾಳ್ ಶರ್ಮಾ ಇರ್ತಾರಾ? ಶಂಕರ್ ದಯಾಳ್ ಶರ್ಮಾದವ್ರ ಬುಕ್ ಯಾವುದು ಅಂತ ಕಮೆಂಟ್ ಮಾಡಿ. ಈ ಶಂಕರ್ ದಯಾಳ್ ಶರ್ಮಾ ಬುಕ್ ಇದೆಯಲ್ಲ, PC ಎಕ್ಸಾಮಲ್ಲಿ ಕೇಳಿದ್ದಾನೆ, ಜಾಸ್ತಿ ಟೈಮ್ ಕೇಳಿದ್ದಾನೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 79 ಕ್ವಶನ್. ಕರ್ನಾಟಕದ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮವನ್ನು ಜಾರಿಗೊಳಿಸಿದ ವರ್ಷ ಯಾವುದು ಅಂತ ಕೊಟ್ಟಿದ್ದಾನೆ. ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಇನ್ ಯಾವಾಗ ಅಂತ ಕೇಳಿದ್ರೆ 2099 ಅಲ್ಲ, 1099, ಓಕೆ, 1999. ಇದು ಸರಿಯಾದ ಉತ್ತರ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಯಾವಾಗ 1999, ಓಕೆ. 1999. ಅಂತ್ಯೋದಯ ಅನ್ನ ಯೋಜನೆ ಯಾವಾಗ ಬಂತು? ಇದೇ ಕ್ವಶನಲ್ಲಿ ಇತ್ತಲ್ವಾ, ಫಸ್ಟ್ ಕ್ವಶನ್ ಹೇಳ್ದಲ್ವಾ. ಯಾವಾಗ ಇದ್ದಿತ್ತು? 2000 ಇಸ್ವಿನಲ್ಲಿ. ಯಾರಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಇದ್ದರು, ಸರಿನಾ. ಸೊ ಇವಾಗ ಕೇಳ್ದಲ್ವಾ, ಯಾವುದು ಕೇಳ್ದ? 1992ರಲ್ಲಿ ಪಂಚಾಯತ್ ರಾಜ್ ಬಂದಾಗಿದ್ರೆ ಯಾರು ಸರ್ಕಾರ ಇತ್ತು ಅಂದರೆ ನರಸಿಂಹರಾವ್ ಅಂತ ಹೇಳಿದ್ರೆ. ಹಾಗೆ ಅಂತ್ಯೋದಯ ಅನ್ನ ಯೋಜನೆ ಬಂದಾಗ ಯಾರು ಅಂತ ಕೇಳ್ಬೋದಲ್ಲ ಮುಂದೆ, ಅಟಲ್ ಬಿಹಾರಿ ವಾಜಪೇಯಿ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 30/10/2016 ಕರ್ನಾಟಕ ರಾಜ್ಯದಲ್ಲಿದ್ದ ಒಟ್ಟು ತಾಲೂಕು ಪಂಚಾಯತಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಅವಾಗಿನ ಬೇಡ ಅಲ್ವಾ, ಇವಾಗಿನ ನೆನಪಿಟ್ಕೊಳ್ಳಿ ಸಾಕು. ಇವಾಗ ಎಷ್ಟಿದ್ದಾವೆ ಅಂದರೆ 239 ತಾಲೂಕು ಪಂಚಾಯತಿಗಳಿದ್ದಾವೆ, 239, ಸರಿನಾ. ಆರ್ಥಿಕ ಸಮೀಕ್ಷೆ ಬಂತಲ್ವಾ, ಆರ್ಥಿಕ ಸಮೀಕ್ಷೆದಲ್ಲಿದ್ರೆ ಮೆನ್ಷನ್ ಮಾಡಿರ್ತಾರೆ ಬಜೆಟ್ ಹಿಂದಿನ ದಿನ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗ್ರಾಮದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನದಾರರ ಪಟ್ಟಿಯನ್ನು ಗುರುತಿಸುವ ಸಂಸ್ಥೆ ಯಾವುದು ಅಂತ ಕೊಟ್ಟಿದ್ದಾರೆ. ಕಲ್ಯಾಣ ಕಾರ್ಯಕ್ರಮಗಳಿದ್ರೆ ಅವೆಲ್ಲ ಇದ್ರೇನೋ ಪ್ರಯೋಜನೆ ಪಟ್ಟಿಯನ್ನು ಗುರುತಿಸುವ ಸಂಸ್ಥೆ. ಆ MG ನರೇಗಾ ಇದ್ರೇನೋ ಅನುಮೋದಿಸುವ ಸಂಸ್ಥೆ. ಅದು MG ನರೇಗಾಕ್ಕೆ ಅನುಮೋದಿಸ್ತಾರೆ. ಯಾರು ಅನುಮೋದಿಸ್ತಾರೆ? ಗ್ರಾಮಸಭೆ. ಸೊ ಇದು ಕೂಡ ಇದ್ರೆ ಆ MG ನರೇಗಾ ಇದ್ರೇನೋ ಕಲ್ಯಾಣ ಕಾರ್ಯಕ್ರಮ ತಾನೇ ಅದನ್ನು ಕೂಡ. ಸೊ ಇದನ್ನು ಕೂಡ ಕಲ್ಯಾಣ ಕಾರ್ಯಕ್ರಮದ ಬಗ್ಗೆ ಕೇಳಿದ್ದಾನೆ ಗ್ರಾಮಸಭಾ. ಸೊ ಯೋಚನೆ ಮಾಡಿದ್ರೆ ಅಲ್ಲಿಂದ ನೋಡಿ ಇಲ್ಲಿ ಒಂದು ಆನ್ಸರ್ ಆಗ್ಬೋದು, ಸೇಮ್, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ವಿಶೇಷ ಘಟಕ ಯೋಜನೆಯು ಈ ಕೆಳಗಿನ ಯಾರ ಅಭಿವೃದ್ಧಿಗಾಗಿ ರೂಪಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸ್ಪೆಷಲ್ ಕಂಪೋನೆಂಟ್ ಪ್ಲ್ಯಾನ್. ಸ್ಪೆಷಲ್ ಕಂಪೋನೆಂಟ್ ಪ್ಲ್ಯಾನ್ ಯಾರ ಸಲುವಾಗಿ? SC ಅವ್ರ ಸಲುವಾಗಿ, ಓಕೆನಾ. SC ಮತ್ತು ST ಎರಡು ಕೊಟ್ಟಿದ್ದಾರೆ ಅಂದರೆ SC ಅವ್ರು ಮಾತ್ರ ಹಾಕಿ, ಓಕೆನಾ. ST ಅವರಲ್ಲ, ಓಕೆನಾ. ಸ್ಪೆಷಲ್ ಕಂಪೋನೆಂಟ್ ಪ್ಲ್ಯಾನ್ ಯಾರಿಗೆ ಅಂದರೆ SC ಅವ್ರಿಗೆ, ಶೆಡ್ಯೂಲ್ಡ್ ಕ್ಯಾಸ್ಟ್. ಸೊ ನೆಕ್ಸ್ಟ್ ಏನಿದೆ ಅಂದರೆ ಡ್ಯಾಶ್ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಯೋಜನೆಯ ಪರಿಶೀಲನೆ ಮತ್ತು ಅನುಮೋದನೆಯನ್ನು ಕೈಗೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅನುಮೋದನೆ ಮತ್ತು ಇದ್ರೇನೋ ವಾರ್ಷಿಕ ಯೋಜನೆಯ ಪರಿಶೀಲನೆ ಎಲ್ಲಿ ನಡೀತದೆ ಅಂದರೆ ಗ್ರಾಮ ಸಭಾದಲ್ಲಿ ನಡೀತದೆ, ಸರಿನಾ, ಗ್ರಾಮ ಸಭಾ. ಸೊ ನೆಕ್ಸ್ಟ್ 84ನೇ ಕ್ವಶನ್ ಏನಿದೆ ಅಂದರೆ ಕೆಳಗಿನ ಯಾವುದು ಹಳ್ಳಿಯ ಸಾರ್ವಜನಿಕ ಆಸ್ತಿಯಾಗಿರುವುದಿಲ್ಲ? ವಾಟರ್ ಟ್ಯಾಂಕ? ಹೌದು, ವಾಟರ್ ಟ್ಯಾಂಕ್ ಆಗಿರ್ತದೆ. ವಾಟರ್ ಟ್ಯಾಂಕ್ ನೀರು ಕುಡಿಯೋಬೇಕಲ್ಲ, ಸಾರ್ವಜನಿಕ ಆಸ್ತಿ. ಬಸ್ ಸ್ಟ್ಯಾಂಡ್? ಹೌದು, ನೀನು ಎಲ್ಲರೂ ಇದ್ರೆ ನೀರು ನಿಂತ್ಕೋತೀವಲ್ವ, ಸೊ ಸಾರ್ವಜನಿಕ. ವಾಟರ್ ಟ್ಯಾಂಕಲ್ಲಿ ಎಲ್ಲರೂ ನೀರು ಕುಡಿತೀವಲ್ವ, ಎಲ್ಲರೂ ಅಲ್ಲಿ ಹೋಗಿ ನೀರು ಕುಡಿಯೋದಿಲ್ಲ, ಮನೆಯಲ್ಲಿದ್ರೆ ನಲ್ಲಿಗೆ ಬರ್ತವೆ, ಅಲ್ಲಿ ಕುಡಿತೀವಿ, ಸೊ ಅದು ಕೂಡ. ಸೊ ಗ್ರೇಜಿಂಗ್ ಲ್ಯಾಂಡ್
ಕುರಿ ಮೇಯಿಸ್ತೀವಲ್ವಾ, ಕುರಿ ಏನೋ ದನಗಳು ಮೇಯಿಸ್ತೀವಲ್ವ, ಗ್ರೇಜಿಂಗ್ ಲ್ಯಾಂಡ್ ಅಂತ ಇರ್ತದೆ, ಗೋಮಾಳ ಅಂತ ಇರ್ತದೆ. ಓಕೆನಾ, ಗೋಮಾಳ ಇದ್ರೇನೋ ಬೇನಾಮಿ ಆಸ್ತಿ ಮಾಡ್ಕೊಂಡು ಅದು ಇದು ಅಂತ ಓದಿರ್ತೀರಲ್ವ, ಅದೇ ಗೋಮಾಳ ಇದು ಗ್ರೇಜಿಂಗ್ ಲ್ಯಾಂಡ್ ಅಂದರೆ. ಓಕೆ, ಅದು ಕೂಡ ಇದ್ರೇನೋ ಸಾರ್ವಜನಿಕ ಆಸ್ತಿನೇ. ಒಬ್ಬೊಬ್ರದ್ದು ಹೊಲ ಇರ್ತದೆ, ತೋಟ ಇರ್ತದೆ, ಅಲ್ಲಿದ್ರೇನೋ ಅವ್ರು ಏನು ಬೆಳೆದಿರಲ್ಲ, ಬಟ್ ಅಲ್ಲಿ ಹುಲ್ಲು ಆಗಿರ್ತದೆ, ಅಲ್ಲಿದ್ರೇನೋ ಕುರಿಯೋದು ದನದು ಮೇಯಿಸ್ತಿರ್ತಾರೆ, ಅದು ಸಾರ್ವಜನಿಕ ಆಸ್ತಿ ಆಗೋದಿಲ್ಲ. ಅವ್ನು ಕೇಳ್ತಾನೆ ಹೊಲದ ಮಾಲೀಕ, ಯಾಕಲೆ ಇಲ್ಲಿ ಮೇಯ್ಸಾತಿ ಅಂದ್ರೆ ಸೀದಾ ಬಿಟ್ಟೆ ಅದು ಹೋಗೋ ಸಾರ್ವಜನಿಕ ಆಸ್ತಿ ಅಂತ ಜಗಳ ತೆಗಿಯೋಂಗಿಲ್ಲ ಅಲ್ಲಿ. ಓಕೆನಾ, ಬಟ್ ಇದು ಗೋಮಾಳ ಅಂತ ಇರ್ತವೆ ಕೆಲವೊಂದು ಊರಲ್ಲಿ, ಕೆಲವೊಂದಿದ್ರೇನೋ ಪ್ರದೇಶಗಳಲ್ಲಿ ಅದು. ಸೊ ನೆಕ್ಸ್ಟ್ ಯಾವುದಂದ್ರೆ ಗ್ರಾಮೀಣ ಬ್ಯಾಂಕು. ಇದು ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ, ಇದು ಇದ್ರ ಹಳ್ಳಿಯ ಸಾರ್ವಜನಿಕ ಆಸ್ತಿ ಅಲ್ಲ, ಇದು ಹಳ್ಳಿದಲ್ಲದೆ ಆ್ಯಕ್ಚುಲಾಗಿ. ಓಕೆ, ಗ್ರಾಮೀಣ ಬ್ಯಾಂಕ್. ಸೊ ಇದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಸಾಮಾನ್ಯ ಆಡಳಿತದಲ್ಲಿ ಮತ್ತು ಅಭಿವೃದ್ಧಿ ಯೋಜನೆಗೆ ತಯಾರಿಸುವಲ್ಲಿ ಸಹಕರಿಸಲು ಡ್ಯಾಶ್ ಉಪ ಕಾರ್ಯದರ್ಶಿಗಳಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಜನ ಉಪ ಕಾರ್ಯದರ್ಶಿಗಳಿರ್ತಾರೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಅಂದರೆ? ಇಬ್ಬರು ಇರ್ತಾರೆ. ಟೋಟಲ್ 3 ಮಂದಿ ಸಮಿತಿ ಅದು. ಓಕೆನಾ, 3 ಮಂದಿ ಇದೇನೋ 3 ಜನದ್ದು ಟೀಮ್ ಇರ್ತದೆ. 3 ಜನದೊಳಗೆ ಒಬ್ಬರು ಇವ್ರು ಹೇಳಿದ್ರೆ ಅಂದರೆ ಇನ್ನೇ ಇಬ್ಬರು ಇವ್ರದ್ದು ಡೆಪ್ಟಿ ಇರಬೇಕಲ್ವ. ಸೊ ಇಬ್ಬರು ಇದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 86ನೇ ಕ್ವಶನ್, ಒಂದು ಗ್ರಾಮ ಪಂಚಾಯಿತಿಯ ತನ್ನ ಆಯವ್ಯಯದ ಓಕೆನಾ ಅಂದರೆ ಬಜೆಟ್ದ ಅಂದಾಜನ್ನು ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲವಾದಲ್ಲಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಅದನ್ನು ಡ್ಯಾಶ್ ರವರಿಗೆ ಅನುಮೋದನೆಗಾಗಿ ರವಾನಿಸಬೇಕು. ಅಲ್ಲಿ ಏನಾದರೂ ಬಜೆಟ್ದಿದ್ರೇನೋ ಬಜೆಟ್ದೇನು ಅಂದಾಜು ಇರ್ತಲ್ಲ, ಅದು ಅಂಗೀಕರಿಸ್ಕೊಳ್ಳೋಕ್ಕೆ ವಿಫಲವಾದಾಗ ನೀವೇನು ಈಗ ಪಿ ಡಿ ಒ ಆಗ್ತಿರಲ್ಲ, ನೀವು ಪಿ ಡಿ ಒ ಆದವರು ಯಾರಿಗಿದ್ರೆ ಅನುಮೋದನೆಗಾಗಿದ್ರೆ ಅದನ್ನು ಕಳಿಸ್ಬೇಕು ಅಂತ ಕೇಳಿದ್ದಾರೆ. ಜಿಲ್ಲಾ ಪಂಚಾಯತಿಗೆ ತಾಲೂಕು ಪಂಚಾಯತಿ, ನೀವು ತಾಲೂಕು ಪಂಚಾಯತಿ ನೀವು ಗ್ರಾಮ ಪಂಚಾಯತಿ ಲೆವೆಲ್ ಇರ್ತೀರ ಅಂದರೆ ನಿಮ್ಮ ಹೈಯರ್ದವ್ರಿಗೆ ಕಳಿಸ್ಬೇಕು. ಓಕೆನಾ, ಸೊ ಇವಾಗ ನಮ್ಮದು ಕೇಸ್ ಬಿಜಾಪುರ ಕೋರ್ಟಲ್ಲಿ ನಡೀತಾ ಇದೆ. ಓಕೆ, ಅಲ್ಲಿ ಏನಾದರೂ ನಾನು ಗೆಲ್ಲಿಲ್ಲ ಅಂದರೆ, ಅಲ್ಲಿ ಏನಾದರೂ ಸರಿ ನನಗೆ ಹೊಂದಲಿಲ್ಲ ಅಂದರೆ ನಾನೆಲ್ಲಿ ಹೋಗ್ತೀನಿ? ಹೈಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಡೈರೆಕ್ಟು, ಇಲ್ಲ ತಾನೇ? ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗುತ್ತೆ, ಸ್ಕಿಪ್ ಮಾಡೋಕ್ಕೆ ಬರೋದಿಲ್ಲ. ಸ್ಕಿಪ್ ಮಾಡಲಾರ್ದೆ ಎಲ್ಲಿ ಹೋಗ್ತೀವಿ ಅಂದರೆ ತಾಲೂಕು ಪಂಚಾಯತಿಗೆ ಹೋಗ್ತೀವಿ, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿಯು ಯಾವುದಕ್ಕೆ ಉತ್ತರದಾಯಿಯಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಗ್ರಾಮ ಪಂಚಾಯತಿ ಯಾವುದಕ್ಕಿದ್ರೇನೋ ಉತ್ತರದಾಯಿ ಅಂದರೆ ಎಲ್ಲದಕ್ಕೂ ಆನ್ಸರ್ ಯಾವುದಕ್ಕೆ ಹೇಳಬೇಕು ಗ್ರಾಮ ಪಂಚಾಯತಿ ಅಂತ ಕೇಳಿದ್ದಾನೆ. ಯಾವುದಕ್ಕೆ? ಪಂಚಾಯತಿ ಸಮಿತಿ ಹೇಳ್ತಾರೆ, ಜಿಲ್ಲಾ ಪರಿಷತ್ ಹೇಳ್ತಾರೆ, ಸಿ ಒ ಹೇಳ್ತಾರೆ, ಗ್ರಾಮ ಸಭಾ ಹೇಳ್ತಾರೆ. ಎಲ್ಲ ಗ್ರಾಮ ಸಭಾಕ್ಕಿದ್ರೆ ಎಲ್ಲಕ್ಕೂ ಕೂಡ ಉತ್ತರ ಕೊಡಬೇಕು. ಯಾವುದು? ಗ್ರಾಮ ಪಂಚಾಯತಿ, ಸರಿನಾ? ಗ್ರಾಮ ಪಂಚಾಯತಿ ಎದಕ್ಕೆ ಉತ್ತರದಾಯಕವಾಗಿರ್ತದೆ ಅಂದರೆ ಗ್ರಾಮ ಸಭಾಕ್ಕೆ, ತಾಲೂಕು ಪಂಚಾಯತಿಗಲ್ಲ, ಗ್ರಾಮ ಸಭಾಕ್ಕೆ ಇರ್ತದೆ. ಓಕೆನಾ, ಗ್ರಾಮ ಸಭಾ ಕನ್ಫ್ಯೂಸ್ ಆಗಬೇಡಿ. ಸೊ ಮೇಲ್ಗಡೆ ಇದ್ರೆ ಹೋಗ್ತೀವಿ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಅದು ಇದು ಮಾಡೋಕ್ಕೆ, ಓಕೆ, ಅನುಮೋದನೆ ತೊಗೊಳಕ್ಕೆ. ಬಟ್ ಇಲ್ಲಿದ್ರೆ ಎಲ್ಲದಕ್ಕೆ ನಾವು ಉತ್ತರ ಯಾರಿಗೆ ಕೊಡ್ಬೇಕಂದ್ರೆ, ಸೊ MLA ಎಲೆಕ್ಟ್ ಆಗಿದೆ ಅಂದರೆ ಅವ್ನು ಜನರಿಗೆ ಕೊಡ್ಬೇಕು ತಾನೇ ಉತ್ತರ. ಅವರೆಲ್ಲ ಇವಾಗ CM ಕೊಡ್ತಾರೆ, ಅದು ಬಿಡಿ. ಬಟ್ ಆ್ಯಕ್ಚುಲಿ ಕೊಡಬೇಕಾಗತ್ತೆ ಅವರಿಗೆ ಆ್ಯಸ್ ಪರ್ ಇದನ್ನ ಸಂವಿಧಾನದ ಪ್ರಕಾರ. ಜನರು, ದೇಶದ ಮೂಲ ಯಾರು ಅಂದರೆ ಜನರು. ಓಕೆನಾ, ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಜನರು, ಅವ್ರಿಗೆ ಕೊಡಬೇಕು ಅವ್ರ ಉತ್ತರ. ಸೊ ಹಾಗೆ ಇಲ್ಲಿ ಕೊಡಿದ್ರೇನೋ ಗ್ರಾಮ ಸಭೆಗೆ ಕೊಡಬೇಕು ಇವರು, ಯಾರು? ಗ್ರಾಮ ಪಂಚಾಯತಿದವರು, ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ರಚಿಸಿದ ಗ್ರಾಮ ಪಂಚಾಯಿತಿಯ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಬಳಸಿದ ಆಯಾಮಗಳೆಂದರೆ ಅಂತ ಕೊಟ್ಟಿದ್ದಾನೆ. ಓಕೆನಾ, GPHDI ಅಂತ ಬರ್ತದೆ. ಓಕೆ, ಗ್ರಾಮೀಣ ಪಂಚಾಯತ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಓಕೆನಾ, ಇದೇ ಕ್ವಶನಲ್ಲಿ ಮೇಲೆ ಒಂದು ಕ್ವಶನ್ ಕೇಳಿದ್ದ ಇದ್ರ ಬಗ್ಗೆ, ಯಾವ ಊರು ಪ್ರಥಮವಾಗಿ ತೊಗೊಂಡಿದೆ 2016ರಲ್ಲಿ ಅಂತ. ಓಕೆ, ಅದು ಹೇಳಿದ್ದೆ ನೋಡಿ. ಇದು GPHDI ಅಂತ ಬರ್ತದೆ. ಇದು ಯಾರು ಶುರು ಮಾಡಿದ್ರು ಅಂದರೆ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ಸಂಸ್ಥೆ. ಓಕೆನಾ, ಈ ಸಂಸ್ಥೆ ಇದು ಅಬ್ದುಲ್ ನಜೀರ್ ಸಾಬ್ ಈ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾನೆ. ಇದು ಮೈಸೂರಲ್ಲಿದೆ. ನೀವು ಪಿ ಡಿ ಒ ಆದರೆ ಅಂದರೆ ಪಿ ಡಿ ಒ ಆಗ್ತಿರಲ್ವ, ನೀವು ಪಿ ಡಿ ಒ ಆದ ನಂತರ ನಿಮಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ ಅಂದರೆ ಇದೇ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲೇ ಕೊಡ್ತಾರೆ ನಿಮಗೆ, ಸರಿನಾ? ಇವ್ರು ಆ್ಯಕ್ಚುಲಾಗಿ ಅಬ್ದುಲ್ ನಜೀರ್ ಸಾಬ್ ಯಾರು? ಇವರು ಪಿ ಡಿ ಒ ಇದ್ರ ಅಂತ ಕೇಳಿದ್ರೆ ಅಲ್ಲ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಇದ್ರು ಇವರು ಆ್ಯಕ್ಚುಲಿ. ಓಕೆನಾ, ಭಾಳ ಶ್ರಮಿಸಿದ್ದಾರೆ ಅಂತ ಅವ್ರ ಹೆಸರಿಟ್ಟಿದ್ದಾರೆ. ಎಲ್ಲಿದೆ ಅಂದರೆ ಮೈಸೂರಲ್ಲಿದೆ. ಸೊ ಅದಕ್ಕೆ ಯಾವುದು ಅಂದರೆ ಎಜುಕೇಷನ್, ಹೆಲ್ತ್ ಮತ್ತು ಇನ್ಕಮ್. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? GPHDIಗೆ ಯಾವ ಆಯಾಮಗಳು ತಗೋತಾರೆ, ಯಾವ್ದು ಆಯಾಮ ನೋಡ್ತಾರೆ ಅಂದರೆ ಎಜುಕೇಷನ್ ಹೇಗಿದೆ ಆ ಊರಲ್ಲಿ ಅಂತ ನೋಡ್ತಾರೆ. ಅದಾನಂತರ ಹೆಲ್ತ್ ಹೇಗಿದೆ ಅಂತ ನೋಡ್ತಾರೆ. ಲೈಕ್ ಇವಾಗ ಈ ರೀಸೆಂಟಾಗಿ ಡೆಂಗ್ಯೂ ಎಲ್ಲ ಬಂದು ಚಿತ್ತಾಪುರ ಆ ಕಡೆ ಡಿಸ್ಟಿಕ್ ಎಲ್ಲ ಇದ್ರೇನೋ ಸ್ವಲ್ಪ ಅತಿ ಹಿಂದುಳಿದ ಡಿಸ್ಟಿಕ್ ಅಲ್ಲವಲ್ಲ, ಸೊ ಅಲ್ಲೆಲ್ಲ ಇದ್ರೇನೋ ಕಡಿಮೆ ಆಗಿದ್ದಾವೆ. ಸೊ ಅಲ್ಲಿ ಮತ್ತು ಇನ್ಕಮ್ ನೋಡ್ತಾರೆ, ಊರಲ್ಲೆಲ್ಲ ಯಾರ್ಯಾರ್ದು ಎಷ್ಟು ಇನ್ಕಮ್ ಇದೆ ಅಂತ. ಓಕೆನಾ, ಊರು ಇನ್ಕಮ್ ಆ್ಯಕ್ಚುಲಾಗಿ. ಸೊ ಅದು ನೋಡ್ತಾರೆ. ಇವೆಲ್ಲ ಆಯಾಮದ ಮೇಲೆ GPHDI ಬಿಡುಗಡೆ ಮಾಡ್ತಾರೆ. ಯಾವ ತಾಲೂಕು ಫಸ್ಟ್ ಇದೆ, ಯಾವ ಜಿಲ್ಲೆ ಫಸ್ಟ್ ಇದೆ, ಯಾವ ಊರು ಫಸ್ಟ್ ಇದೆ, ಯಾವ ಗ್ರಾಮ ಪಂಚಾಯತಿ ಫಸ್ಟ್ ಇದೆ ಅಂತ ಬಿಡ್ತಾರೆ. GPHDI ಅಂತ. ಓಕೆನಾ, ಗ್ರಾಮ ಪಂಚಾಯತ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಫುಲ್ ಫಾರ್ಮ್ ನೆನಪಿರಲಿ, GPHDI. ಸೊ ನೆಕ್ಸ್ಟ್ ಏನಿದೆ ಅಂದರೆ
ಅಕೌಂಟ್ಸ್ ಮತ್ತು ಬಜೆಟ್ ಆಫ್ ಗ್ರಾಮ ಪಂಚಾಯತ್ಸ್ ಆರ್ ಪ್ರೆಸೆಂಟೆಡ್ ಬೈ. ಓಕೆ, ಗ್ರಾಮ ಪಂಚಾಯತಿಯ ಲೆಕ್ಕಗಳು ಮತ್ತು ಆಯವ್ಯಯವನ್ನು ಸಾದರಪಡಿಸುವವರು ಯಾರೆಂದರೆ ಯಾರಲ್ಲ ನೀವೇ. ಓಕೆನಾ, PDO ಇವರೇ ಇದ್ರೇನೋ ಸಾದರಪಡಿಸ್ತಾರೆ. ಓಕೆ, ಮೀನ್ಸ್ ಏನೋ ಪ್ರೆಸೆಂಟ್ ಮಾಡ್ತಾರೆ, ಹೇಳ್ತಾರೆ, ಸರಿನಾ. ಲೈಕ್ ಇವಾಗ ವಿತ್ತ ಸಚಿವರು ಹೇಳ್ತಾರಲ್ವಾ, ಆ ರೀತಿ ಇದ್ರೇನೋ ಹೇಳೋರು ಇವರೇ, PDOದವರು ನೀವೇ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 90ನೇ ಕ್ವಶನ್. ಪಂಚಾಯತ್ ಚುನಾವಣೆಗಳಲ್ಲಿ ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವಾಗ ಪರಿಗಣಿಸುವ ಜನಸಂಖ್ಯೆಯ ಆಧಾರವು ಅಂತ ಕೊಟ್ಟಿದ್ದಾರೆ. ಜನಗಣತಿಯ ಆಯುಕ್ತರು ಅಂದಾಜಿಸಿದ ಜನಸಂಖ್ಯೆ. ಇದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಸರಿನಾ. 2001 ಸೆನ್ಸಸ್ ಅಲ್ಲ, 2011 ಬಟ್ ಏನೋ ಜನಗಣತಿ ಆಯುಕ್ತರು ಅಂದಾಜಿಸಿದ ಜನಸಂಖ್ಯೆ ಮೇಲೆ, ಅಂದರೆ 2011 ಏನು ಬಿಡುಗಡೆ ಮಾಡಿದಾರಲ್ಲ ಅದ್ರ ಪ್ರಕಾರ. ಬಟ್ ಇಲ್ಲಿ 2011 ಕೊಟ್ಟಿಲ್ಲ, 2001 ಕೊಟ್ಟಿದ್ದಾರೆ, ಸೊ ಅದಕ್ಕೆ ರಾಂಗ್ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ 91ನೇ ಕ್ವಶನ್ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯತಿಯ ಪ್ರಾಥಮಿಕ ಕಾರ್ಯವಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದು ಇದೆ ಅಂತ ಗೊತ್ತಾದರೆ ಯಾವುದಿಲ್ಲ ಅಂತ ಗೊತ್ತಾಗುತ್ತಲ್ವಾ. ಯಾವುದಿದೆ? ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಇದೆ ಅಲ್ವಾ. ಅದಾನಂತರ ಸಪ್ಲೈ ಆಫ್ ಡ್ರಿಂಕಿಂಗ್ ವಾಟರ್ಸ್ ಕೊಡ್ತಾರೆ ಅಲ್ವಾ, ಟ್ಯಾಂಕ್ಸ್ ಇರ್ತಾವಲ್ವಾ. ಮೇಂಟೆನೆನ್ಸ್ ಆಫ್ ಸ್ಟ್ರೀಟ್ ಲೈಟ್ಸ್, ಲೈಟೆಲ್ಲ ಹೋದಾಗಿದ್ರೆ ಏನೋ ತಂದು ಹಾಕ್ತಾರಲ್ವಾ LC ತೊಗೊಂಡು, ಸೊ ಇದು ಕೂಡ ಮಾಡ್ತಾರೆ. ಎನ್ವೈರ್ನಮೆಂಟಲ್ ಕನ್ಸರ್ವೇಷನ್ ಇದೆಯಲ್ಲ, ಇದು ಗ್ರಾಮ ಪಂಚಾಯತಿಯ ಪ್ರಾಥಮಿಕ ಕಾರ್ಯ ಅಲ್ಲ ಇದು. ಓಕೆನಾ, ಕಾರ್ಯ ಇದೆ ಬಟ್ ಪ್ರಾಥಮಿಕ ಕಾರ್ಯ ಅಲ್ಲ. ಓಕೆನಾ. ಬಟ್ ನೆಕ್ಸ್ಟ್ ಏನಿದೆ ಅಂದರೆ ಸ್ವತಂತ್ರ ಭಾರತದಲ್ಲಿ ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಇದೇ ಕ್ವಶನಲ್ಲಿ ಮೇ ಬಿ 2ನೇ ಕ್ವಶನ್ 3ನೇ ಕ್ವಶನ್ ಏನು ಇತ್ತು ಅನಿಸುತ್ತೆ ಇದು. ಓಕೆ, ರಿಪೀಟೆಡ್ ಕ್ವಶನ್ ನೋಡಿ, ಇದು ಇದೇ ಕ್ವಶನ್ ಪೇಪರಲ್ಲೇ MK ಗಾಂಧಿ. ಸೊ ಸ್ವರಾಜ್ಯ ಎಂಬ ಇದರ ಪದ ಬಳಸೋರು ಯಾರು ಅಂದರೆ ದಾದಾಬಾಯಿ ನವರೋಜಿ. ಫಸ್ಟ್ ಟೈಮ್ ಎಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1906 ಸರಿನಾ, ಅದು ನೆನಪಿರಲಿ. 1906 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿದ್ರೇನೋ ದಾದಾಬಾಯಿ ನವರೋಜಿ ಇದ್ದರೆ ಬಳಸ್ತಾರೆ ಸ್ವರಾಜ್ಯ ಅನ್ನೋ ಪದ. ಬಟ್ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿದವರು ಬಾಲ್ ಗಂಗಾಧರ್ ತಿಲಕ್. ಸ್ವರಾಜ್ಯ ಇದ್ರೇನೋ ಯಾವುದು ಸ್ವರಾಜ್ಯದ ಕನಸು ಕಟ್ಟಿದವ್ರು ಯಾರು ಗ್ರಾಮ ಸ್ವರಾಜ್ಯ ಅಂತ ಕೇಳಿದ್ರೆ ಅದು ಗಾಂಧೀಜಿ. ಅದಕ್ಕೆ ಅವ್ರದ್ದು ಯಾವುದು DPSPನಲ್ಲಿ ಇವರ ತತ್ವಗಳು ಏನಿದಾವಲ್ವ, ಗಾಂಧಿಯವರ ತತ್ವಗಳು, ಅದರ ಮುಖಾಂತರ ಏನೋ ವಿಧಿಗಳಿದ್ದಾವೆ. ಲೈಕ್ ಪಂಚಾಯತಿ ಇದೆ 40 ವಿಧಿ ಪ್ರಕಾರ. ಅದಾದ ನಂತರ 43ನೇ ವಿಧಿ ಪ್ರಕಾರ ಏನೋ ಗುಡಿ ಕೈಗಾರಿಕೆ ಬಗ್ಗೆ ಇದೆ. 47ನೇ ವಿಧಿ ಪ್ರಕಾರ ಏನೋ ಆರೋಗ್ಯದ ಬಗ್ಗೆ ಇದೆ, ಮೀನ್ಸ್ ಏನೋ ದಾರು ಕುಡಿಬಾರ್ದು ಎಲ್ಲ ಇದೆ, ಹೆಲ್ತ್ ನೋಡ್ಕೋಬೇಕಂತ. 48ನೇದು ಇದ್ರೇನೋ ಗೋಹತ್ಯೆ ನಿಷೇಧ, ಕೃಷಿ ಬಗ್ಗೆ ಇದೆ. ಸೊ 48A ವನ್ಯಜೀವಿಗಳ ಕಾಯ್ದೆ ಬಗ್ಗೆ ಇದೆ, ಸರಿನಾ. ಇವೆಲ್ಲ ಯಾರ ಬಗ್ಗೆ ಯಾರ ತತ್ವಗಳು ಬರ್ತವೆ ಅಂದರೆ ಗಾಂಧಿಯವರ ತತ್ವಗಳು ಬರ್ತವೆ DPSPನಲ್ಲಿ. ಓಕೆನಾ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದರಲ್ಲಿ. ಸೊ ಇದು MK ಗಾಂಧಿ, ಇದು ಸರಿಯಾದ ಉತ್ತರ. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ, MG ಹಾಕಿಲ್ಲ ಅಂತ ಕೇಳಿಬಿಡಿ. ಓಕೆ, ದ ಟೋಟಲ್ ನಂಬರ್ ಆಫ್ ಜಾಬ್ ಕಾರ್ಡ್ಸ್ ಇಶ್ಯೂಡ್ ಅಂಡರ್ MG ನರೇಗಾ ಆಟ್ ದ ನ್ಯಾಷನಲ್ ಲೆವೆಲ್ ಟಿಲ್ October 2016 ಅಂತ ಕೊಟ್ಟಿದ್ದಾರೆ, ಸರಿನಾ. ಇದು MG ನರೇಗಾದ ಇದು ಏನು ರೀಸೆಂಟಾಗಿ ಇದು ಬಿಡುಗಡೆ ಮಾಡಿಲ್ಲ, ಇದು ಸರ್ಚ್ ಮಾಡಿದೆ. ಬಟ್ ಇವಾಗ ರೀಸೆಂಟಾಗಿದ್ದು ಏನೋ ಎಕ್ಸಾಕ್ಟ್ ನಂಬರ್ ಸಿಗ್ತಿಲ್ಲ. ಓಕೆನಾ, ಒಂದ್ಸರಿ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಇದನ್ನು ಚೆಕ್ ಮಾಡ್ಕೊಂಡು ಹೋಗಿ, ಇದನ್ನು ಎಷ್ಟು ಇಶ್ಯೂ ಮಾಡಿದ್ದಾರೆ ಅಂತ. ಹಾಗೆ ಯಾವ ಸ್ಟೇಟ್ ಫಸ್ಟ್ ಇದೆ ಅಂತ ಅದು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಸರಿನಾ, ಅಫಿಷಿಯಲ್ ಪೇಜಸಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗ್ರಾಮ ಪಂಚಾಯತಿಯನ್ನು ವಿಸರ್ಜಿಸುವ ಅಧಿಕಾರ ಕೆಳಗಿನ ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಯಾರಿಗಿದೆ ಅಂದರೆ ಜಿಲ್ಲಾ ಪಂಚಾಯತಿ. ಆ್ಯಕ್ಚುಲಾಗಿ ಇದ್ರೇನೋ DCಗಿದೆ. ಓಕೆನಾ, DCಗಿದ್ರೆ ಆಗಬೇಕಿದು, ಬಟ್ ಇಲ್ಲಿ ಜಿಲ್ಲಾ ಪಂಚಾಯತ್ ಅಂತ ಕೊಟ್ಟಿದ್ದಾರೆ, ಸರಿನಾ. ಬಟ್ ಪಂಚಾಯತಿಯನ್ನು ವಿಸರ್ಜಿಸುವ ಅಧಿಕಾರದಲ್ಲಿ DC ಕೊಟ್ಟಿದ್ದಾರೆ. 1-2 ಕ್ವಶನ್ ಪೇಪರಲ್ಲಿ DC ಅಂತ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಇದ್ರೆ ಜಿಲ್ಲಾ ಪರಿಷತ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಸಾರಿ ಪಂಚಾಯತ್ ಅಂತ ಕೊಟ್ಟಿದ್ದಾರೆ. ಅದನ್ನು ಕ್ರಿಯೇಟ್ ಮಾಡೋದು ಮತ್ತು ಇದ್ರೇನೋ ತೆಗಿಯೋ ಅಧಿಕಾರ ಎರಡೂ ಕೂಡ ಅಂದರೆ DCಗಿದೆ ಅಂತಲೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವುದು DC ಡೆಪ್ಯೂಟಿ ಕಮಿಷನರ್ ಅಂತ ಆನ್ಸರೇ ಕೊಟ್ಟಿದ್ದಾರೆ. 2013 ಕ್ವಶನ್ ಪೇಪರು ಮತ್ತು PDO ಇರಬೇಕು. ಅದ ನಂತರ ಬೇರೆ ಕ್ವಶನ್ ಪೇಪರಲ್ಲೂ ಕೂಡ ಓಕೆ FDA ಮತ್ತು SD ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಇದೆ. ಇದೊಂದು ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪಂಚಾಯತ್ ಯೋಜನೆಗಳ ಅನುಷ್ಠಾನದ ಸಂದರ್ಭಗಳಲ್ಲಿ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹವೆಂದು ಪರಿಗಣಿಸಲ್ಪಡುತ್ತದೆ ಅಂದರೆ ಅನ್ಎಂಪ್ಲಾಯ್ಡ್, ಇಲಿಟ್ರೇಟ್ಸ್, ಡ್ರಾಪ್ಔಟ್ಸ್, ಮೈಗ್ರೇಟ್ಸ್. ಓಕೆ, ಈ ವಲಸಿಗರು ಇರ್ತಾರಲ್ಲ ಇವರಿಗಿದ್ರೇನೋ ಸುರಕ್ಷಿತವಲ್ಲದ ಸಮೂಹ ಅಂತ ಇದು ಮಾಡ್ತೀವಿ. ಇವರಿಗೆಲ್ಲರಿಗೆ ಇದ್ರೇನೋ ಸುರಕ್ಷೆ ಇದೆ, ಮೈಗ್ರೆಂಟ್ಸ್ಗಿಲ್ಲ. ಓಕೆ, ವಲಸೆ ಬಂದವರಿಗೆ ನೀವು ನಮ್ಮರಲ್ಲ ಅಂತ ಹೇಳ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 2 ಅಕ್ಟೋಬರ್ 1959 ರಾಜಸ್ಥಾನದ ಯಾವ ಜಿಲ್ಲೆಯಲ್ಲಿ ನಾಗೂರ್. ಓಕೆ, ಆಪ್ಷನ್ ಎ ಇದೆಯಲ್ಲ, ಆವಾಗಲೇ ಹೇಳಿದೆ ಅಲ್ವಾ, ಯಾರು ಬಲವಂತರಾಯ್ ಮೆಹ್ತಾ ಕಮಿಟಿ ಯಾವ ಶಿಫಾರಸಿನ ಮೇಲೆಗೆ ಇದ್ರೆ ಜಾರಿಗೆ ಬರ್ತದೆ. ಯಾರು ಜಾರಿಗೆ ಮಾಡ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು, ಸರಿನಾ, ಅವರು ಇದ್ದಾಗ ಮಾಡ್ತಾರೆ. ನಾಗೂರ್ ಜಿಲ್ಲೆ ಅದು. ನಾಗೂರ್ ಜಿಲ್ಲೆ ಇದ್ರೆ ಒಂದು ಫೇಮಸ್ ಇದೆ. ಎದಕ್ಕೆ ಫೇಮಸ್ ಇದೆ ಕಮೆಂಟ್ ಹಾಕಿ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 14ನೇ ಹಣಕಾಸು ಆಯೋಗದ ಶಿಫಾರಸುಗಳು ಡ್ಯಾಶ್ ಅವಧಿಗೆ ಅನ್ವಯ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. 14ನೇದು ಬೇಡ ನಮಗೆ, ಇವಾಗ 15ನೇ ಹಣಕಾಸು ಆಯೋಗ ಇದೆಯಲ್ಲ, ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ 2026 ಇರ್ತದೆ. ಓಕೆ, 20ಕ್ಕಿತ್ತು 25ರವರೆಗೂ ಮಾಡಬೇಕಾಗಿತ್ತು. ಬಟ್ ಅದು ಕೊರೋನಾ ಬಂದ ಸಲುವಾಗಿ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ 26 ಹಾಕಿದ್ದಾರೆ.
ಹಾಗೆ ನೆಕ್ಸ್ಟ್ PSI ಕ್ವಶನಲ್ಲಿ ಕೇಳಿದ್ದಾನೆ 504 ಏನೋ ಸ್ಕ್ಯಾಮ್ ಐತಲ್ಲ PSI, ಅದರಲ್ಲಿ ಏನೋ ಕೇಳಿದ್ದ ಅನಿಸುತ್ತೆ. 16ನೇ ಹಣಕಾಸು ಆಯೋಗದಲ್ಲ, ಅದರದ್ದಿದ್ರೇನೋ ಟೆನ್ಯೂರ್ ಎಷ್ಟಿದೆ, ಅದು ಎಲ್ಲಿವರಿಂದ ಎಲ್ಲಿವರೆಗಿದೆ ಅಂತ ಕೇಳಿದ್ರೆ ಅದು 26ರಿಂದ 31 ಇದೆ. ಓಕೆನಾ, 2026ರಿಂದ 2031. ಅರವಿಂದ್ ಪನಗರಿಯ ಅವ್ರ ಕಮಿಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ MG ನರೇಗಾ ಕಾಯ್ದೆ ಅಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಯಾರಿಗೆ ನೀಡಲಾಗುತ್ತದೆ ಅಂದರೆ ಎಲ್ಲ ಗ್ರಾಮೀಣ ಕುಟುಂಬದವರಿಗೆ ನೀಡ್ತದೆ. ಓಕೆನಾ, BPL ಹೋಲ್ಡರ್ಸ್ಗೆ ಅಷ್ಟೇ ಅಂತಲ್ಲ, APL ಇದ್ದರೂ ನಡೀತದೆ, ಬಟ್ ಗ್ರಾಮೀಣದಾಗ ಇರಬೇಕು ಅವರು ಅಷ್ಟೇ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ 99ನೇ ಕ್ವಶನ್ನು. ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಈಸ್ ಅಪಾಯಿಂಟೆಡ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? 243 I 243 Y ಹೇಳಿದೆ ಗೊತ್ತಾ, ಅದು ಯಾರಂದರೆ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರವಿರುತ್ತದೆ ಅಂದರೆ ಆವಾಗಲೇ ಹೇಳಿದೆ. ಏನು ಹೇಳಿದೆ ಅಂದರೆ ಆವಾಗಲೇ ಅದರ ಪ್ರಾಥಮಿಕ ಕಾರ್ಯಗಳು ಅಂತ ಕೇಳಿದಾಗ ಅಲ್ಲೇ ಕೊಟ್ಟಿದ್ರು ಗೊತ್ತಾ, ಅಲ್ಲಿ ನೋಡಿದ್ರು ಕೂಡ ಇದ್ರ ಆನ್ಸರ್ ಹೇಳ್ಬೋದು ನಾವು. ಯಾವುದಕ್ಕೆ ಅಂದರೆ ಗ್ರಾಮ ಪಂಚಾಯತಿಗಿದೆ, ಇವರಿಗಿಬ್ಬರಿಗೂ ಇಲ್ಲ. ಯಾರಿಗೆ? ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ ಇವರಿಗಿಲ್ಲ. ಓಕೆ, ತೆರಿಗೆ ವಿಧಿಸುವ ಅಧಿಕಾರ. ಬಟ್ ತೆರಿಗೆ ವಿಧಿಸುವ ಅಧಿಕಾರ ಯಾರಿಗಿದೆ ಅಂದರೆ ಗ್ರಾಮ ಪಂಚಾಯತಿಯವರಿಗಿದೆ. ಓಕೆ, ಗ್ರಾಮ ಪಂಚಾಯತಿ ಏನೋ ಫುಲ್ ಕೆಳಗಿನ ಲೆವೆಲ್ 3 tiers ಒಳಗೆ, ಸೊ ಅವ್ರಿಗಿಲ್ಲ ಅಂತ ಅನ್ಕೋಬೇಡಿ. ಓಕೆನಾ, ಅವ್ರಿಗಿದೆ. ಸರಿನಾ? ಅವ್ರಿಗೆ ತೆರಿಗೆ ವಿಧಿಸೋದ್ರ ಬಗ್ಗೆ ಈ ಕ್ವಶನ್ ಪೇಪರಲ್ಲೇ 3 ಕ್ವಶನ್ ಏನೋ ಕೇಳಿದ್ದಾನೆ. ಒಂದು ಸೆಕ್ಷನ್ ಬಗ್ಗೆ ಕೇಳಿದ್ದಾನೆ, ಒಂದು ಪಾಯಿಂಟ್ಸ್ ಕೊಟ್ಟು ಅದರ ಪ್ರಾಥಮಿಕ ಅಧಿಕಾರ ಇಲ್ಲವೋ ಅಂತ ಕೇಳಿದ್ದಾನೆ. ಇದೊಂದು ಲಾಸ್ಟ್ ಕ್ವಶನ್ ಈ ರೀತಿ ಕೇಳಿದ್ದಾನೆ ನೋಡಿ, ತೆರಿಗೆ ವಿಧಿಸುವ ಅಧಿಕಾರ ಕೆಳಗಿನ ಯಾವ ಸಂಸ್ಥೆಗಿದೆ ಅಂತೇಳಿ ಗ್ರಾಮ ಪಂಚಾಯತಿಯವರಿಗಿದೆ. ಸರಿನಾ? ಸೊ ಇಲ್ಲಿವರೆಗೂ 100 ಕ್ವಶನ್ ಕಂಪ್ಲೀಟ್ ಆಯಿತು. ಸೊ ಈ 100 ಕ್ವಶನ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತವೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ನಿಮಗೆ ನೆಕ್ಸ್ಟ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ PDO ನಾನ್ HK ಸೊ ಯೂಸ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ, ಏನೋ ಕಡಿಮೆ ಅನ್ನಿಸ್ತು ಅಂತಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.